ಇದು ಓಪನಿಂಗ್ ಸೀನ್ ಇವತ್ತಿಂದು. ಭಯ, ಯಾರು ಫೋನ್ ಮಾಡಿ ಕರೆಸಿದ್ರು ಮಾತ್ರ ಅವ್ರು ಕೆಲಸ ಮಾಡೋದು. ಎಂಥ ಸೀನ್ಗಳು ಇದು. ಅನ್ಎಕ್ಸ್ಪೆಕ್ಟೆಡ್ ಸೀನ್ ಇದು. ಅನ್ಎಕ್ಸ್ಪೆಕ್ಟೆಡ್ ಏನು ಗೊತ್ತಾ, ಆ್ಯಕ್ಚುಲಿ ಮಳೆ ಬಂದಿದೆ. ಮಳೆ ಬಂದು ಇದೆಲ್ಲ ಬಿದ್ದೋಗಿದೆ. ಇಲ್ಲಿ ನೋಡಿದ್ರೆ ಇಲ್ಲ, ಹತ್ರಕ್ಕೆ ಹೋಗೋಣ ಒಂದು ಸ್ವಲ್ಪ, ಇಷ್ಟು ದೂರ ತಾನೆ. ಇಲ್ಲೆಲ್ಲ ಮರಗಳು ಬಿದ್ದಿದೆ ಇದು ಮೇಲ್ಗಡೆದು. ಇದನ್ನು ಕ್ಲಿಯರ್ ಮಾಡೋಕ್ಕೆ ಫೋನ್ ಮಾಡಿ ಕರೆಸ್ಬೇಕು ಅವ್ರನ್ನ. ಇಲ್ಲಿಯವ್ರು ಕ್ಲಿಯರ್ ಮಾಡಲ್ಲ ನೋಡಿ, ಕಣ್ಣು ಮುಂದೆನೇ ಕರಾತಿ ಹೋದ್ರು ಅಂತಾರಲ್ಲ ಹಂಗೆ. ಹಿಂಗೆ ಅಲ್ಲಿ ಜಾಗ ಖಾಲಿರೋ ಕಡೆ ಹೊಟ್ಟೋಗೋರ, ಇದನ್ನ ಎತ್ತಿಲ್ಲ ಅವರು. ಇಂಥ ಜನಗಳು ನಮ್ಮ ದೇಶದಲ್ಲಿರೋರು. ಯಾರ್ದೋ ಪರ್ಸಿಗಿರಿ ಸರ ಕೇಳ್ಕೊಂಬಂದೈತೆ. ಇಲ್ಲ ಅವನು ಕುಂಡುಗಣ್ಣ ಸಾಯಂಕಾಲ ಎಣ್ಣೆ ಹೊಡೆದಿರೋದು ಇನ್ನು ಹಿಡ್ದಿಲ್ಲ ಅನ್ಸುತ್ತೆ. ಅವನಿಗೆ ಇಷ್ಟಾಗ್ಲ ಕಾಣ್ತೈತೆ, ಅದ್ರ ಮೇಲೆ ಗಾಡಿ ಹೊಡ್ಸ್ಕೊಂಡೈತಾನೆ. ಏನೋ ಆ್ಯಕ್ಚುಲಿ ಹೆವಿ ಮಳೆ. ಕರೆಕ್ಟಾಗಿ 12 ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತು. ಇವರು ಆಯಿತು. ಆ ಕಡೆ ಹೋಗಿ ಮಲಗಿದ್ದೆ, ಕೂತಿದ್ದೆ. ಸ್ವಲ್ಪ ಜಾಗ ಮಾಡ್ಕೊಂಡು ಹಂಗೆ ಹಿಂಗೆ ಮಲಿಕೊಂಡೆ. ನಿದ್ದೆ ಬರ್ತಾಯಿಲ್ಲ, ಕಣ್ಣು ಉರಿತಾಯಿದೆ, ಕಣ್ಣು ನೋವ್ತಾಯಿದೆ, ಆದರೂ ತಲೆ ನೋಯ್ತಾಯಿದೆ, ಆದರೂ ಕೂಡ ನಿದ್ದೆ ಬರ್ತಾಯಿಲ್ಲ. ಚಳಿ ಅಲ್ವಾ, ಬೆಡ್ಶೀಟ್ ಬೇರೆ ಕಳ್ತಾರಾಗಿ ಹೋಗಿದೆ. ಮ್ಯಾಕ್ಸ್ ಮಂಜುಳ ಆಂಟಿ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಚಿಕ್ಕದು ಬೆಡ್ಶೀಟ್, 5 ಅಡಿ ಬೆಡ್ಶೀಟ್. ಅದು 5 ಅಡಿನೂ ಇಲ್ಲ ಅನಿಸುತ್ತೆ, ಅದು 4.25 ಇರ್ಬೋದು ಅನಿಸುತ್ತೆ ಬಹುಶಃ. ಆ ಬೆಡ್ಶೀಟಲ್ಲಿ ಅದು ಅಳತೆ ಮಾಡೇ ಬಿಡ್ತೀನಿ ಇವತ್ತು. ವಾಶ್ ಮಾಡೋಕೆ ಹೋಗ್ತೀನಲ್ಲ, ಸ್ನಾನ ಮಾಡೋಕೆ ಹೋಗ್ತೀನಲ್ಲ, ಅಲ್ಲಿ ಇಲ್ಲ ಬಟ್ ಆ ಬೆಡ್ಶೀಟ್ ಬಿಚ್ಚಿ ಅಳ್ಳೇ ಬಿಡ್ತೀನಿ. ಇವ್ರ ಕೈಯಲ್ಲಿ ಅಳಿದು ಬಿಡ್ತೀನಿ ಎಷ್ಟು ಅಡಿ ಐತೆ ಅದು ಅಂತ ನೋಡ್ದೆ. ಮಳೆ ಇದಾಯಿತು, ಏನೋ ನಿದ್ದೆ ಬರಲಿಲ್ಲ, ಅದಕ್ಕೆ ಎದ್ದು ಹೋಗ್ತಾಯಿದ್ದೀನಿ. ಇನ್ನು ನಾಳೆ ಬದ್ದೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಹೀಗಾಗಿಯೇ ಮಳೆ ಬರ್ಸ್ತಿರೋದು ಇವರು. ಇವತ್ತಿಲ್ಲೆಲ್ಲಾದ್ರು ಉಳ್ಕೊಂಡ್ರೆ ಮೈಸೂರಲ್ಲಿ ಖಂಡಿತ ತಿನ್ನೋಕ್ಕೆ ಏನು ಸಿಕ್ಕಲ್ಲ. ಬೇಕಂತಲೇ ಎಲ್ಲ ಕಟ್ ಮಾಡ್ತಾರೆ. ಸೊ ಈಗ ನಂಜನಗೂಡಿಗೆ ಹೋಗ್ಬಿಟ್ರೆ ಬೆಳಗ್ಗೆ ಹೊತ್ತು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಈ ಕಡೆ ಬಂದರೆ ಮಧ್ಯಾಹ್ನದ ಹೊತ್ತೇನಾದರೂ ತಿನ್ನೋಕೆ ಒಂದು ಸ್ವಲ್ಪ ಅವಕಾಶ ಆಗುತ್ತೆ. ಅಲ್ಲೇನಾದರೂ ಇಲ್ಲೇ ಮಾರ್ಕೊಂಡು ಮೈಸೂರಲ್ಲಿ ಉಳ್ಕೊಬಿಟ್ರೆ ಸಂತೃಪ್ತಿಯವರು ಚಂಬಿಳಿಸ್ತಾರೆ, ಇನ್ನು ಊಟ ಸಿಕ್ಕಲ್ಲ. ಇದು ಸ್ನಾನ ಮಾಡೋಕ್ಕೆ ಹೋದರೆ ಮಧ್ಯಾಹ್ನ ಬ್ರೇಕ್ಫಾಸ್ಟು ಚೊಂಬು, ಇನ್ನು ಸಾಯಂಕಾಲ ಅಂತೂ ಊಟ ಡಿನ್ನರು ಚೊಂಬು. ಸೊ ಎಲ್ಲ 3 ಹೊತ್ತು ಚೊಂಬಾಗೋಗುತ್ತೆ. ಅಬ್ವಿಯಸ್ಲಿ ಊಟ ಮಾಡಿಲ್ಲ ಅಂದರೆ ಬಂದೂರಿಗೆ ಹೋಗೋಕ್ಕಾಗಲ್ಲ. ಸೊ ಹೀಗಾಗಿ ಬಂದೂರಿಗೆ ಹೋಗದೇ ಇರಲಿ ಅಂತಲೇ ಈ ಥರ ಸ್ಟ್ರಾಟಜೀಸ್ ಎಲ್ಲ ಪ್ಲ್ಯಾನ್ ಮಾಡೋದು ಅವ್ರುಗಳು. ಸೊ ಹೀಗಾಗಿ ನಾನೇ ಎಚ್ಚೆತ್ಕೊಂಡು ಹೆಂಗಿದ್ರು ನಿದ್ದೆ ಬರ್ತಾಯಿಲ್ಲ. ಟೈಮ್ ವೇಸ್ಟ್ ಮಾಡಿದ್ರೆ ಬಲ್ಲಿ ಉಳ್ಳಾಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಟ್ರೈನ್ ಹತ್ಕೊಂಡು ಸೀದಾ ನಂಜನಗೂಡಿಗೆ ಹೋಗಿ ಇಳಿದ್ಬಿಟ್ರೆ ಬ್ರೇಕ್ಫಾಸ್ಟಾದ್ರೂ ಮಾಡ್ಬೋದು. ಆಗಲೇ ಸ್ಟಾರ್ಟ್ ಆಗ್ತಾರೆ ಅಂದರೆ ಕೆಡುಗರು ಅಯ್ಯೋ ಯಪ್ಪ ಪ್ರೀತಿ ಕೆಡುಗು ಬುದ್ಧಿ ಎಲ್ಲೆಸ್ದೈತಲ್ಲ, ಎಂಥ ಕೆಡುಗು ಬುದ್ಧಿ ಲೆಕ್ಕ ಹಾಕೊಳ್ಳಿ. ಅವ್ರು ಆಗಲೇ ಗೆಸ್ ಮಾಡಿಬಿಟ್ರು ಅವರು, ನಾವಿನ್ನ ಹೋಯ್ತವನ ಕಡೆ ನಂಜನಗೂಡು ಕಡೆಗೆ ಅಂತ. ಆಗಲೇ ಮಳೆ ಸ್ಟಾರ್ಟ್ ಆಯಿತು ಮಳೆ. ಎಂಥ ಜೋರಾಗಬೇಕು, ಎಂಥ ಕೆಡುಗು ಬುದ್ಧಿ ಲೆಕ್ಕ ಹಾಕಿ, ಎಂಥ ಕೆಡುಗು ಬುದ್ಧಿ. ಅದೇ ಸ್ಟ್ರಾಟಜಿ. ನನ್ನ ಸ್ಟ್ರಾಟಜಿ ಕ್ಲೀನಾಗಿ ಅರ್ಥ ಮಾಡ್ಕೊಬಿಟ್ರು, ಅದಕ್ಕೆ ಸಡನ್ನಾಗಿ ಮಳೆ ಶುರು ಮಾಡೋದು. ಮತ್ತು ನಾನು ಮಲಗಿದ್ದಿದ್ರೆ ಖಂಡಿತ ಮಳೆ ಗೊತ್ತಿರಲಿಲ್ಲ, ಬದಲೇಕಾಯಿ ಅಂಥದ್ದು ಇಲ್ಲ. ನಾನು ಎದ್ದು ಈ ಕಡೆ ಮುಂಚೆ ಮಳೆ ಬಂದಿದ್ದು. ಮಳೆ ನಿಲ್ಲಲ್ಲ ಇದು. ನಾನು ಟ್ರೈನ್ ಹೋಗೋವರೆಗೂ ಮಳೆ ನಿಲ್ಲಲ್ಲ. 5 ಗಂಟೆಗೆ ಟ್ರೈನ್ ಐತೆ, ಇವಾಗ 4 ಗಂಟೆ 3:30 4 ಗಂಟೆ 5 ಗಂಟೆಗೆ ಟ್ರೈನ್ ಇರೋದು. ನೋಡೋದು ಹೋಗೋಕ್ಕಾಗುತ್ತೆ ಆಗಲ್ಲ. ಸರಿ ಹಿಂಗೆ ಮಳೆ ಬಂದಾಗ ಇಲ್ಲಿ ಬಂದು ಕೂತಿದ್ದೆ. ಆವಾಗಲೇ ಕಳ್ಳರು ಬಂದು ನನ್ನ ಕೈಲಿ ಮೊಬೈಲ್ ಕಿತ್ಕೊಂಡು ಹಾಕಿದ್ದು. 3 ಜನ ಇದ್ದರು.
KA04 AC 393 ಗಾಡಿ. ಇಲ್ಲಿ ಇಲ್ಲೇ ಒಂದು ಸೈಕಲಲ್ಲಿ ಹೋಂಡಾ ಆ್ಯಕ್ಟಿವ್ ಇದ್ದಾಗ ಪಕ್ಕದಲ್ಲಿ ಸೈಕಲಲ್ಲಿ ಹಾಲೊಂದು ಕ್ಯಾರಿಯರ್ಗಳು ತೆಗಿತಾ ಇದ್ದಂದು. ಆ್ಯಕ್ಚುಲಿ ಹಸು ಕವರ್ ಮಾಡೋದಕ್ಕೆ ಅಂತ ತೆಗೆದೆ. ಹಸು ಅವನ್ನೇ ಹಾಲು ಕರೆಯೋದು ಅಂದ್ಕೊಳ್ತೀನಿ. ಅಲ್ಲಿ ಒಳಗಡೆ ಹೋಗ್ತಿದ್ದಾನೆ ಹೋಟೆಲ್ ಹಸುಗೆ ಹಾಲು ಕರಿತೀವಿ ಅವನು. ಹಸು ಕವರ್ ಮಾಡೋಕ್ಕೆ ಅಂತ ತೆಗೆದೆ. ಇಷ್ಟಪಡಲ್ಲ ಅಂಗಡಿ ಇದು. ಮುಂಚೆ ಒಂದು ಕಾರ್ಡ್ ಕವರ್ ಮಾಡೋದೆಲ್ಲ ಒಂದು ಹೈ ಬೀಮ್ ಆನ್ ಮಾಡ್ತಾಯಿದ್ದೆ ಬೇಕಂತ ಡೀಪ್ ಮಾಡೋದೆಲ್ಲ ಮಾಡ್ತಾಯಿದ್ದ. ಅದಕ್ಕೆಲ್ಲದಕ್ಕಿಂತ ಮುಂಚೆ ನಡೆದಿದ್ದೇನು ಅಂತ ನಾನು ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡಿದ್ದು ಹಸು ಇದೆಯಲ್ಲ, ಹಸು ಮಳೆಯಲ್ಲಿ ಈಚೆ ಕಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಅಂತ ತೆಗೆದೆ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಏನಾಗಿತ್ತು ಅಂದರೆ, ಯಾರಿಗೇ ಆದರೂ ಹಸು ಸಾಕಾಣೆ ಮಾಡೋದಕ್ಕೆ ಪರ್ಮಿಷನ್, ಪ್ರತಿಯೊಬ್ಬರು ಹಸು ಸಾಕಾಣೆ ಅಥವಾ ಯಾವುದೇ ಕ್ಯಾಟಲ್ ಫಾರ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಪರ್ಮಿಷನ್ ತೊಗೋಬೇಕು ಅಂತ ಕಾಮನ್ ರೂಲ್ ಮಾಡಿ, ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅವ್ರು ಎಷ್ಟು ಹಸುಗಳನ್ನ ಸಾಕ್ತಾಯಿದ್ರೆ ಹಸುಗಳನ್ನ ಸಾಕೋದಕ್ಕೆ ಸಾಕಷ್ಟು ಜಾಗ ಇದೆಯಾ, ಊಟದ ವ್ಯವಸ್ಥೆ ಆಗಿದೆಯಾ, ಅದರದ್ದೆಲ್ಲ ಕ್ಲೀನಾಗಿ ಮಾನಿಟೈಸೇಷನ್ ಮಾಡೋದಕ್ಕೆ ಮಾನಿಟರಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳೋಲ್ಲ ಅಂತ ತೆಗೆದೆ. ಆ್ಯಕ್ಚುಲಿ ಮುಂಚೆ ಅವನು ಕವರ್ ಮಾಡಿದ್ದೀನಿ ಒಂದು ಸರಿ ಫೋನ್ ಮಾಡಿಕೊಡಿ ಅಂತ ಫೋನ್ ಮಾಡಿಕೊಡಿ ಅಂತ ಕೇಳ್ದೆ. ನಾನು ಆ ಸ್ಟೋರಿ ಮಾಡಿದ್ದೀನಿ, ಆ ಒಂದು ವೀಡಿಯೋ ರೆಕಾರ್ಡ್ ಆಗಿದೆ. ಸರಿ ಅಂದ್ಬಿಟ್ಟು ನಂಬರ್ ಹೇಳಿ ಅಂತೀನಿ. ಅವನು 77 ಅಂತಾನೆ. ನಾನು ಹ್ಞೂ ಅಂತೀನಿ. ಇಲ್ಲ ಎಷ್ಟು ಅಂತಾನೆ. 77 ಅಂತ ಹೇಳಿದೆ. ಇನ್ನೆರಡು ನಂಬರ್ ಹೇಳ್ತಾನೆ. ನಾನು ಟೈಪ್ ಮಾಡಿದೆ. ಎಷ್ಟು ಹೇಳಿ, ನೀವು ಹೇಳಿ, ನಾನು ಕನ್ಫ್ಯೂಸ್ ಆಯ್ತು. ನಿನಗೆ ಕನ್ಫ್ಯೂಸ್ ಆಯ್ತಿಲ್ಲ ಅಂತ 2 ಸರಿ ಹೇಳ್ತಾ ಕೂತ್ಕೊಳ್ಳೋದು ಹೋಗಯ್ಯ ಅಂತ ಕಳಿಸ್ಬಿಟ್ಟಿದ್ದೆ ಹಂಗೆ. ಓಕೆನಾ, ರಾಜ ಸ್ಟೇಟಲ್ಲಿ ತೀಮ್ ಈಗಲೂ ಅಷ್ಟೇ ಹೋಗ್ತದೆ ಅಂತ ಈಗ ಮುಚ್ಚಿ ಹೋಗೋದಲ್ವಾ. ಯಾರು ಫೋನ್ ಮಾಡ್ತಾಯಿದ್ದೀನಿ ಅಂತ ಕೇಳೋದು. ನನ್ನ ಫೋನು ನಾನು ಯಾರಿಗಾರು ಫೋನ್ ಮಾಡ್ಕೊತೀನಿ, ನಿನ್ನೆ ಆಗ್ತಲ್ಲ ಕೆಲ್ಸಕೊತೀಯ ಅಂದರೆ ಅಲ್ಲೇ ಯಾರು ಹುಡುಕ್ತಾ ಇದ್ದಾರೆ ಬೇಕಂತ ಕೇಳವ ಅಂತ ಹೇಳಿದೆ. ನಮಗೂ ಮಾತಾಡೋಕೆ ಗೊತ್ತಿದೆ ಅಂತ ಹಾಕೊಂಡಿದ್ದಾಗ ಹಿಂದೆ ಕೆಲಸ ತೆಗಿತಾನೋ ಇರಲಿ. ಆ ಬಡ್ಡಿ ಮಗನಿಗೆ ಬಹುಶಃ ಹಸು ಕಡೆ ಅವನದೇ ಇರ್ಬೋದು ಹಸು, ಅದಕ್ಕೆ ಕಾಲು ಕೆರ್ಕೊಂಡು ಜಗಳ ಬರ್ತಾ ಬಿಟ್ಟಿದ್ದ. ಕೈ ಕೊಳ ಬೀಳ್ತದೆ ಖಂಡಿತ ಅವನಿಗೆ. ಹೀರೋ ಮೊಬೈಲ್ ಚಾರ್ಜ್ ಹಾಕೋಕ್ಕೆ ಎಷ್ಟು ಫಾಸ್ಟ್ ಆಗುತ್ತಾನೆ. ಚಾರ್ಜ್ ಹಾಕೊಂಡು ಕೂಡ ಆಗ್ತದೆ. ಆ್ಯಕ್ಚುಲಿ ಅಲ್ಲಿ ಬೊಕ್ಕ ಕವರ್ ಮಕ್ಕಳು ಹಾಕೇ ಬಂದಿತ್ತು. ಇಂಥ ಹಲ್ಕ ಕೆಲಸ ಮಾಡಿಲ್ಲ ಆದರೂ ಯಾರು ಉಡ್ಡಿಟ್ಟಾರಕ್ಕಲ್ಲ ಬಟ್ಟೆ ಕೆಳಗೆ. ಆ್ಯಕ್ಚುಲಿ ಹಿಂದೆ ಒಬ್ಬ ಕೂಡ ಅಲ್ಲಿ ಓಡಾಡೋದ್ರಲ್ಲಿ ಸಿಗರೇಟ್ ಎತ್ತಾಕೋದೆ ತಪ್ಪಕ್ಕಂತ ಹೋದ. ಆ್ಯಕ್ಚುಲಿ ನನಗೂ ವೀಡಿಯೋ ರೆಕಾರ್ಡ್ ಮಾಡಿ ಸಾಕಾಗ್ಬಿಟ್ಟಿದೆ. ಮೊಬೈಲ್ ತೆಗಿಯೋದು ಯಾವನ ಕೈಯೆಲ್ಲ ಒದ್ದೆ ಆಗೈತೆ. ಸುಮ್ಮನೆ ಬರ್ತಾಯಿದ್ದೆ. ಈ ಬೋಳಿ ಇವಾಗ ಮಿಲ್ಟ್ರಿ ಗುಡ್ಸ್ ಸುಳೋಗುತ್ತದೆ ಅವ್ನು ಆಟ ಆಡೋಕ್ಕಾಗದೆ ತೆಗೆದ ಕ್ಯಾಮ್ರಾ ಎತ್ತೆತ್ತ ಮಿಲ್ಟ್ರಿ ಗುಡ್ಸ್ ಸುಳೋಕ್ಲ ಅವ್ರು ಅಂದರೆ ಬಾಬಾ. ಉತ್ತರ ಕರ್ನಾಟಕದಲ್ಲಿ KC 1165 ಗಾಡಿ ಫುಟ್ಬಾಲ್ನಲ್ಲಿ ಇಸ್ಕೊಂಡು ವಿಚಾರಡಿರೋ ಆ ಥರದ್ದು. ರಾಂಗ್ ಬೇರೆ ಆ್ಯಕ್ಚುಲಿ ಹೊಳೆ
ಚರಂಡಿ ಆಗೋಗಿದೆ ಅಷ್ಟೇ. ನೀರು ಚರಂಡಿ ಬಿಟ್ಟು ನೀರಿಲ್ಲದೆ ಇದು ಈ ಸೈಡ್ ಸೀನ್ ನೋಡೋಕೆ ಒಂದು ಸೌನ ಯಾವುದೋ ಇಲ್ಲಿ ಇರಬೇಕು. ದನ ಕರದೊಳೋ ಥರ ಇದು ನಾಟಕ ಆಡ್ತಾ ಒಂದು ಯಾವ ಲೌಡ ಬರ್ತದೆ. ಇಲ್ಲಿ ಯಾರು ದನ ಕರ ಬಿಡೋಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಿಟ್ಟರು ಲಿಮಿಟೆಡ್ ಏರಿಯಾದಲ್ಲಿ ಬಿಡ್ತಾರೆ. ಲಿಮಿಟೆಡ್ ಏರಿಯಾದ ಅದು ಭಾಳ ಗಿಡದಲ್ಲಿ ಬಿಟ್ಕೊತಾರೆ ಗ್ರೋ ಮಾಡೋದಲ್ಲಿ. ಮೈಸೂರು ಸಿಟಿಯಾರ ಆದಿ ಬೀದಿಲೆಲ್ಲ ಬಿಡೋಲ್ಲ. ಅಂದರೆ ಇದು ಆದಿ ಬೀದಿಲೆಲ್ಲ ಓಡಾಡ್ತಾರೆ. ಅವೆಲ್ಲ ದೇವಸ್ಥಾನ ಬಿಟ್ಟಿರ್ತಾರಲ್ಲ, ದೇಜಗುಡಿ ದೇವಸ್ಥಾನ ತಂದು ಬಿಡ್ತಾರೆ. ಸೊ ಅವು ಬೆಳೆಯೋವರೆಗೆ ಸ್ವಲ್ಪ ಇಲ್ಲೇ ಓಡಾಡ್ತಿರ್ತವೆ. 4 kg ಹಾಕೋದು ಸ್ವಲ್ಪ ಬೆಳೆದ ಮೇಲೆ ಒಂಚೂರು ಉದ್ದಕ್ಕೆ ಆಗ್ತಿದೆ, ದೊಡ್ಡವಾಗ್ತಿದೆ, ಹಂಗೆ ಸಿಟಿಗೆಲ್ಲ ಸುತ್ತಾಡ್ತವೆ. HQ 9083 ಅಲ್ಲಿ ಸಾಬೂತಾಗಿ ತೋರಿಸ್ತಾ ಇರ್ತಿದೆ ಅಷ್ಟೇ. ಆ ಕಡೆಗೆ ಆ ಕಡೆ ತಿಳ್ಕೊಂಡು ಅದೇ ಸಾಬೂತು ತೋರಿಸ್ತಾ ಇರ್ತಿದ್ದ. ನಾನು ಆ್ಯಕ್ಚುಲಿ ಏನು ಮುಖ್ಯ ಅಂದ್ರೆ ಮೊಬೈಲ್ ಹೇಳುವ ಅದಕ್ಕೆ ಸರಿಯಾಗಿ ಕವರ್ ಮಾಡೋಕ್ಕಾಗಿಲ್ಲ. ಹಿಂಗೆ ಆ ಕಡೆ ಓಡಾಡ್ತಿಟ್ಕೊಂಡು ಕವರ್ ಮಾಡೋದು. BK 2265 BK 6625 ಪ್ಲಸ್ BK 6625 ಯಾರಾದ್ರೂ ಹುಡುಕ್ತಿರೋ ಥರ ಹಿಂಗೆ ಸೇಮ್ ಇರ್ತಾರಲ್ಲ ಅಕ್ಕ ಬಂದ. ಆ್ಯಕ್ಚುಲಿ ಯಾರು ಇದರಲ್ಲಿದ್ದಲ್ಲ ಅಲ್ಲಿ ಕರ್ಕೊಂಡು ಬಸ್ ಬರ್ತಾಯಿದ್ದಲ್ಲ ಕರೆಕ್ಟಾಗಿ ಅದೇ ಸ್ಪಾಟಲ್ಲಿ ಬರ್ತಾಯಿದ್ದೆ ನಾನು. ಅವಾಗ ಇದೇ ಥರ ಪ್ರತಿಭೆ ಪ್ರದರ್ಶನ ಮತ್ತೆ ಇನ್ನೊಂದ್ಸಲ ಬರೋಕ್ಕೆ ಟ್ರೈ ಮಾಡ್ತಾನೆ. ಆಪೋಸಿಟ್ ಸೈಡಿಂದ ಹೋದ ಆ ರಾಗ್ವೇಲ್ ಬಂದಿದ್ದು ಆ್ಯಕ್ಚುಲಿ ಆಗ್ತಿದೆ ಸ್ವಲ್ಪ ರಾಗ್ವೇಲ್ ಬಂದು ಛತ್ತೀಸ್ಗಢ ಬಂದಿತ್ತು ಗುರು. ಹೌದು ಮತ್ತೆ ಬರ್ತಿದೆ ಸರಿ 3ನೇ ಸರಿ ವೇಟ್ ಮಾಡ್ತಾರೆ. ಒಂದು ಸರಿ ಅದೇ ರಾಗ್ವೇಲಲ್ಲಿ ಬಂದ. ಪುನಃ ಸೆಕೆಂಡ್ ಟೈಮ್ ಈ ಸ್ಪಾಟಲ್ಲಿ ಬಂದಿದ್ದೆ. ಈಗ 3rd ಟೈಮ್ ಮೀಟ್ ಮಾಡ್ತಿರ್ತಾನೆ. ಅವ್ನು ಮೀಟ್ ಮಾಡೋ ಟೈಮಲ್ಲಿ ಒಬ್ಬ ಓದ್ದಲ್ಲ ಸ್ಪೊಂಟಿ ಪಂಚ ಇವನು ದುರ್ಗಾ ಪರಮೇಶ್ವರಿ ಮಂಜುನಾಥ್ ಬಾಲಗಂಜು ಅದು ಮ್ಯಾಕ್ಸ್ ಬಾಲಗಂಜು ಬಿಡ್ತಾರೆ ಮೊಬೈಲ್ ಇರ್ತಾರೆ ಛತ್ತೀಸ್ಗಢ. ಆರ್ಮಿ ಹುಡುಗರು ಬೀದಿಲೇ ಬೊಗಳದೆ ಹೆದರ್ಕೊತಾವೆ. ಹೇಳಿಲ್ವಾ ಲಾಸ್ಟಾಗೆ ಈಗಿರೋ ಸದ್ಯಕ್ಕಿರೋ ಬೆಟಾಲಿಯನ್ ಅಥವಾ ಗ್ರೂಪ್ ಟೀಮ್ದು ಇದಾಗಿದೆ, ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ಬಹುಶಃ ಹೊಸ ಟೀಮ್ ಬರೋವರೆಗೆ ಖಾಲಿ ಇದೆ ಅಂತ ಹೊಸ ಟೀಮ್ ಬಂದಿದ್ದಾರೆ. ಅದ್ರಲ್ಲಿ ಸುಮಾರು ಜನ ಹುಡುಗರು ಈಗಲ್ಲ ನಾಯಿ ಬೊಗ್ಬೋದು ಹೋಗ್ತಾ ಇದ್ರೆ ಬಾಯಿ ಬೊಗಳದೆ ಅದಕ್ಕೆ ಓಡ್ತಾರೆ. ತಲೆಯಲ್ಲಿ ಐಟಮ್ ಇಲ್ಲ ಇವ್ರುಗಳಿಗೆ. ಇಷ್ಟು ಜನ ಅವರೇ ಗುರು. ಎಲ್ಲರೂ ಒಂದೊಂದು ಲೀಟ್ರ್ 2 ಲೀಟ್ರ್ ತಗೊಳ್ಳೋದ್ರ ಬದಲು ಒಂದು ಮೂಟೆನೇ ತೊಗೊಂಡು ಹೋಗ್ಬಿಡ್ಬೋದು ಪುರಿ. ಒಂದು ಮೂಟೆ ಪುರಿ ತೊಗೊಂಡು ಹೋಗ್ಬಿಟ್ರೆ ಆರಾಮ್ಸೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಎಷ್ಟು ಗೊತ್ತಾ, ಲೀಟ್ರ್ ಲೆಕ್ಕ ತಗೊಂಡ್ರೆ ಒಂದು ಲೀಟ್ರಿಗೆ 1.5 ಲೀಟ್ರಿಗೆ 10 ರೂಪಾಯಿ. ಅದೇ ಖಾರ ಮಿಕ್ಸ್ಚರ್ ಸಮೇತ ತಗೊಂಡ್ರೆ ಒಂದು ಕೊಳಗಕ್ಕೆ 10 ರೂಪಾಯಿ ತಗೋತಾರೆ. ಒಂದು ಕೊಳಗಲ್ಲ 3 ಲೀಟ್ರಿಗೆ 10 ರೂಪಾಯಿ ತಗೋತಾರೆ. ಕೊಳಗದ ಲೆಕ್ಕ ತಗೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ. ಒಂದು ಮೂಟೆ ಎತ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಮಡಿಕೊಂಡು ಆರಾಮ್ಸೆ ತಿನ್ಬೋದು. ಆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅಲ್ಲಿ ಎಲ್ಲ ಎಂಥ ಮುಟ್ಟಾಳ್ರು 2 ಲೀಟ್ರ್ 1 ಲೀಟ್ರ್ 2 ಲೀಟ್ರು ಇಲ್ಲ. ಮಿಕ್ಸರು ಹಳೆಗಳು ಏನೋ ತಗೊತವೆ.
ಅಲ್ಲಿ ನೋಟಿಸ್ ಮಾಡಬೇಕಾಗಿರೋದೇನು ಅಂದರೆ ಅವನು ನನ್ನ ಅಪೋಸಿಟ್ ಕ್ಯಾಂಡಿಡೇಟ್, ಅವನು ಅಪೋನೆಂಟ್ ಪಾರ್ಟಿ, ಅವನ ಹತ್ರ ತಗೋತಾರ ಅವರು. ಇನ್ನೊಂದೇನೆಂದರೆ ಅದು ಲಕ್ಷ್ಮಿ ಅಂಗಡಿ ಹೆಸರು, ಲಕ್ಷ್ಮಿ ಅಂತದ್ದು, ಲಕ್ಷ್ಮಿ ಅದು ಅಂಗಡಿ. ಸೊ ಮಾಡ್ಕೊಂಡೆ ಇವ ದಾಸೋಹದಲ್ಲಿ 8 ಗಂಟೆ ಆದಮೇಲೆ ಬೆಳಗಿನ ಉಪಹಾರ ಇರುತ್ತೆ. ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ 8 ಗಂಟೆ ಆದಮೇಲೆ ಅಡಿಕೆ ಕಾಣಿಕೆ ನಗನಗಳನ್ನು ಉಂಡಿಯಲ್ಲಿ ಹಾಕ್ತೀವಿ. ಗಣಪತಿ ಗುಡಿ ಪ್ರಕಾರ 26 ಟೂಟಿ ಫ್ರೂಟಿ ಬಾಟ್ಲು ಬರ್ತಾ ಇದೆ. ಮೋಪಿ ಪೊಲೀಸ್ ಸ್ಟೇಷನ್ ಪ್ರಕಾರ ಲಗೇಜ್ ಅಂದರೆ ಭಕ್ತಾದಿಗಳು ಲಗೇಜ್ ಇರ್ಬೋದು. ದಾಸೋಹದಲ್ಲಿ 8 ಗಂಟೆ ನಂತರ ಬೆಳಗಿನ ತಿಂಡಿ ಉಪಹಾರ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಒಬ್ಬರು ಇನ್ವೈಟ್ ಮಾಡ್ತಾರಲ್ಲ ಅದು ನೋಡಿ, ಊಟ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಊಟ ಪ್ರಸಾದ ದೇವಸ್ಥಾನದ ಅವರು ಪ್ರಸಾದ ಫ್ರೀಯಾಗಿ ಕೊಡ್ತಾವ್ರೆ. ಗೌಡಿದೆ ಫಸ್ಟ್ ಒಂದು ಓಟ ಬಂದೆ ಹೋಗಿದೆ. ಅವರೆಲ್ಲಿ ಹೋಗಿ ಕಸ್ಟಮರ್ಸ್ ಕರ್ಕೊಂಡು ಹೋಗ್ತಿದಾರಲ್ಲ, ಕರ್ಕೊಂಡು ಹೋಗ್ತಾಳಲ್ಲ, ಹಾಗೆ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋ ಆಗ್ಬಿಟ್ಟು ಹೋಗಿದ್ದೆ ಅಷ್ಟು ದೂರ ನೋಡ್ಕೊಂಡು ಸುಮ್ಮನೆ ಎಂಟು ಗಂಟೆಗೆ ಊಟ ಹೋಗಿದೆ, ಹೋಗ್ಬಿಡಿ. 8 ಗಂಟೆಗೆ ಊಟ ಇದೆ, ಹೋಗ್ಬಿಡಿ ಅಂತ ಇದ್ದ. ಇಲ್ಲರೂ ಯಾರೂ ಅಡ್ರೆಸ್ ಇಲ್ಲ, ಓಪನೇ ಮಾಡಿಲ್ಲ. ತುಂಬ್ಕೊಂಡವ್ರೆ ಅಲ್ಲಿ ಹೇಳಿದ್ರು ಬ್ಯಾಗ್ ಹೊಡಿಕೋಬೇಡ ಅಂತ. ಬಿಡಪ್ಪ, ನಾವೇನು ಇದ್ದಾಗ ಗೆದ್ದಲ್ ಹೋಯ್ತೀವಲ್ಲ. ನೀರು ಚೆಲ್ಲಿದ್ದೀರಲ್ಲ ಅದು ಮೈಸೂರು ಇದರಲ್ಲಿ ಹಿಡ್ಕೊಂಡಿದ್ದು, ಫಿಲ್ಟ್ರಲ್ಲಿ ಹಿಡ್ದಿದ್ದು. ಮೊದಲನೇ ಪ್ಲ್ಯಾಟ್ಫಾರ್ಮಲ್ಲಿ ಕೋಲ್ಡ್ ವಾಟರ್ ಬರುತ್ತಲ್ಲ, ಯಾವಾಗವಾಗ ಸುಮಾರು ಸಲ ವೀಡಿಯೋ ಕವರ್ ಮಾಡಿರ್ತೀನಲ್ಲ, ಅದು ನನಗಿಂತ ಮುಂಚೆ ಹಿಡಿತಾ ಇದ್ದಾರೆ. ಹಂಗೆ ಅಂದ್ಕೊಂಡು ಮುಂದೆ 2 ತಿಮ್ಮಲ್ಲಿ ಹಿಡಿತಾ ಇದ್ದಾರೆ ಅಂದ್ಕೊಂಡು ಕತೆ ಹೇಳ್ಕೊಂಡು ಕವರ್ ಮಾಡಿರ್ತೀನಿ. ಅದೇ ಜಾಗದಲ್ಲಿ ತೊಗೊಂಡಿದ್ದು, ಹೊಸದದು. ಓಕೆನಾ? ನೀರು ಹೆಂಗಿಷ್ಟು ಗಲೀಜಾಗಿತ್ತು ಅಂದರೆ ಅಯ್ಯೋಪ್ಪ, ಕುಡಿಯೋದಕ್ಕೆ ಮುಂಚೆ ಒಂದ್ಸರಿ ಬಗ್ಗಡ್ಬಿಟ್ಟು ನಿಲ್ತಾನೆ ನೋಡೋದು. ಕುಡಿಯೋಕ್ಕೆ ಮುಂಚೆ ಒಂದ್ಸರಿ ಬಗ್ನ ಹೊಡೆದೆ, ಅದ್ರ ಬಾಟ್ಲ್ ಒಳಗೆ ನೋಡಿದೆ. ಅಯ್ಯಪ್ಪ ತೇಳ್ತಾ ಐತೆ ಇದ್ರದ್ದು. ಅದು ಏನು ಹೇಳೋದು, ನಿಂಬೆಹಣ್ಣು ಜ್ಯೂಸ್ ಮಾಡಿದಾಗ ನಿಂಬೆಹಣ್ಣು ಮತ್ತು ಇದ್ರದ್ದು ಮೂಸಂಬಿ, ನಿಂಬೆಹಣ್ಣು ಕಿತ್ಲೆಡ್ದು ಜ್ಯೂಸ್ ಮಾಡಿದಾಗ ಅದರದ್ದು ಪೆಟಲ್ಸ್ಗಳದ್ದು ಸಣ್ಣದು ತೇಲ್ತಾ ಇರ್ತದಲ್ಲ ಗುರು, ಆ ರೇಂಜಲ್ಲಿ ಕಸ ತೇಳ್ತೈತೆ. ನಾನು ನೋಡ್ಬಿಟ್ಟು ಮಕ ಆಗ್ಬಿಟ್ಟು ಅಯ್ಯೋ ಅಪ್ಪ ಕುಡಿಲಿಲ್ವಲ್ಲ ಸದ್ಯ, ದೇವ್ರೆ ಅನ್ಕೊಳ್ಸಿ ಗುಡ್ ಚೆಲ್ದೆ ಅಲ್ಲಿಗೆ 60 ಲೀಟ್ರ್ ಪೂರ್ತಿ. ಅಯ್ಯೋ ಅಪ್ಪ ಎಷ್ಟು ದರಿದ್ರ ಹೋಗಿತ್ತು ಗೊತ್ತಾ ಅದು. ನಾನೇ ಮಕ್ಕಾರಾಗ್ಬಿಟ್ಟೆ. ಟೋಲ್ಗೇಟ್ ಹುಡುಗರು ಇವತ್ತೇ ಫಸ್ಟ್ ಓಡ್ತಾ ಇರೋದಿಲ್ಲಿ. ಇಲ್ಲಿ ಬಸ್ಸಲ್ಲಿ ಒಳಗೆ ಶುರು ಮಾಡ್ಕೊಂಬಿಟ್ರು. ಸರ್ಟಿಫೈಡ್ ಏನೋ ಕಾಣಪ್ಪ, ಇವರು ಸರ್ಟಿಫೈಡ್ ಆಗಬೇಕು. ಬ್ಯಾಗಿಗೆ ಸಮೇತ ಬಂದು ಕೂತ್ಕೊಂಡಿರೋದು ನೋಡಿದ್ರೆ. ಏನು ವ್ಯವಸ್ಥೆ ಮಾಡೋರು ಪಾರ್ಕಿಂಗ್ ಇಲ್ಲಿ ಅಂತ. ಇದು ವ್ಯವಸ್ಥೆ ಅಲ್ಲ, ಚೆನ್ನಾಗೈತೆ ಜಾಗ. ಕಾರ್ ಇಳ್ಸೋಕ್ಕಾಗುತ್ತೆ ಈ ಜಾಗದಲ್ಲಿ. ಎಲ್ಲ ನಂಬರ್ 2 ಮಾಡಿ ಎಲ್ಲ ಗಲೀಜು ಎಳ್ಸಿದ್ದಾರೆ. ಪಾರ್ಕಿಂಗ್ ದುಡ್ಡು ಬೇರೆ ತಗೋತಾರೆ.
ಗಾಡಿ ಇದು ಪಿಕ್ಚರ್ ಹೋಗ್ತಾ ಇದೆಯಲ್ಲ ಸಿಮೆಂಟ್ ಗಾಡಿ ಜಸ್ಟ್ ಹೊಗೆ ಬಿಡ್ತಾ ಇದೆ ಗೊತ್ತಾ ಅದು. ಭಯಂಕರವಾಗಿ ಬಿಡ್ತಾ ಇದೆ. K09AB534 ಗಾಡಿ ರೆಡ್ ಕಲರ್ ಡೋರ್ ಓಪನ್ ಮಾಡ್ತಾನೆ. ಮೇಲೆ ಓಪನ್ ಮಾಡ್ಕೊಂಡು ಹತ್ತೋದು ಇಲ್ಲ, ಹತ್ರಕ್ಕೆ ಹೋಗ್ತಿದ್ದಂಗೆ ಚಕ್ಕಂತ ಓಪನ್ ಮಾಡ್ತಾನೆ. ಹಾಂ ಎಲ್ಲಿ ಬರಬೇಕು ಅಂತೆಲ್ಲ ಕೇಳ್ಕೊಂಡು ಆಟಾಡೋದು. K09HA3606 ಎರಡು ಕೆಲಸಗಳನ್ನು ಮಾಡಿದ್ದು. ಮುಂದೆಯಿಂದ ಅದಕ್ಕೆ ನಡೀತು ಇವನ್ ಹತ್ರದಲ್ಲಿ ಕಾತುಗಳಿಸೋ ಈ ಸ್ಟೋರಿ ಏನಕ್ಕೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಈ ಪಾಯಿಂಟಲ್ಲಿ ಅಂದರೆ, ಟ್ರೈನ್ ಹತ್ಕೊಂಡು ನಾನು ಬಂದಿದ್ದು ಮೈಸೂರು ಕಡೆಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ಹೋಗಲಿಲ್ಲ. ಯಾಕೆ ಆ ಥರ ಮಾಡಿದ್ರು ಅಂದರೆ, ಅಲ್ಲಿ ಸ್ನಾನ ಮಾಡಿಕೊಂಡು ಬಂದೂರಿಗೆ ಹೋಗ್ಬಿಡ್ತಾನೆ ಅಂತ ಇವ್ರ ಲೆಕ್ಕಾಚಾರ. ಅದಕ್ಕೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಅಂತ ಹೋಗದೆ ಇರಲಿ, ಬಂದೂರು ಕಡೆಗೆ ಮೈಸೂರು ಕಡೆಗೆ ಹೋಗುವಂಥ ಆ್ಯಟಿಟ್ಯೂಡ್ ಹಾಕಿದ್ರು. ನಾನು ಹೋಗಲಿಲ್ಲ, ಈ ಕಡೆ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಈಗ ಆಟ ಆಡ್ತಿರೋದು. ಬಂದೂರಿಗೆ ಹೋಗಬೇಕು ಇನ್ಮೇಲಿಂದ ಪ್ರತಿ ದಿವಸ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. 7035 ಓಂಡ್ ಆ್ಯಕ್ಟಿವಾ ಬ್ಲ್ಯಾಕ್ ಕಲರ್. ಇನ್ನೂ ನಿಲ್ತಾ ಇಲ್ಲ, ಹೊಗೆ ಬಿಟ್ಕೊಂಡು ಬಂದಿದ್ದಕ್ಕೆ ಬರ್ತಾನೆ. ಸಾಕಷ್ಟು ಬಾಡಿ ಬಿಲ್ಡ್ ಮಾಡಿರೋದು ಇದಕ್ಕೆ ಗಾಡಿಗೆ. ಕಾಂಟ್ಯಾಕ್ಟ್ ಮಾಡೋಣ ಅಷ್ಟೇ. ಅದ್ಯಾಕೋ ಕಿವಿ ಕರ್ಕೋತಾರದು ಅಂದರೆ ಕೆಲಸ ಎಲ್ಲ ಬಂದಿದೆ ಅಂತ ಒಂದು ಇದು ಅದೇ ಕಿವಿಗೆ ಹತ್ರ ಆರಂಭ EX306 ಆಗಲಿದೆ. ಎಷ್ಟು ಬತ್ತಂದ್ರು ಒಳ್ಳೆಕ್ಕೆ X2257 ಗಾಡಿ ಒಳ್ಳೆಕ್ಕೆ. ಬೇಕಂತ ಸಾಮಾನು ತೋರ್ಸ್ಕೊಂಡು ನಿಂತಿದ್ದೆ ನಾನು ಜೀವನದಲ್ಲಿ. ತಪ್ಪು ಇಲ್ಲ, ದೂರ ಇಳಿಸ್ಕೊಗ್ತಾವಲ್ಲ ಅಂತ ಒಳ್ಳೆ ಗೊತ್ತಿಲ್ಲ. ಕಾವಟ ಬಂದಿಲ್ಲ. ML3536 A84 ನೀರು ಕುಡಿದಿಲ್ಲ ನಾನು. ಅದೇ ಫಸ್ಟು ಒಳ್ಳೆ ಹತ್ರ ಫಸ್ಟ್ ಒಳ್ಳೆಯಾಗ ಮಳೆ ಬಿದ್ದೈತೆ ಅದ್ರು ಎಷ್ಟು ಮರಳು ಗಾಳ್ತಿದ್ರು. ಕಣ್ಣಿಗೆ ಬಾಯಿಗೆಲ್ಲ ಹೊಡೆಯಿತು, ಬಾಯಿಗೆ ಸಿಕ್ಕಾಯ್ತು. ಯಾವ ವೆಹಿಕಲ್ ಹೋಗಿತ್ತು ಅಷ್ಟು ಕ್ಯಾಬ್ರ ರೋಡ್ನಿಗೆಲ್ಲ ಐತೆ. ನಾನು ನೋಡ್ಕೊಂಡು ಓಡಾಡ್ತಾ ಇದ್ದೀನಿ. X35 ಗಾಡಿ ತೊಡೆ ಮಂಡಿಯಲ್ಲಿ KS9701 ಗಾಡಿ TVS ಎಕ್ಸೆಲ್ ಸೂಪರ್ ಎರಡನೇದು ಹೋಗ್ತಾ ಇರೋದು. ಸೇಮ್ ಎಕ್ಸೆಲ್ ಸೂಪರ್ ಎರಡನೇದು ಇದೇ ಸ್ಪಾಟಲ್ಲಿ ಬ್ರಿಡ್ಜ್ ಮೇಲೆ ಎರಡನೇ ನೋಡ್ತಾ ಇರೋದು. ರಾಂಗ್ ವೇಲ್ ಬಂದಿದ್ದು ಅದೇ ಕುಯ್ ಅಂತ ಆರೋದು ಮಾಡ್ಕೊಂಡು ಫಾಸ್ಟಾಗಿ ಬಂದ ಆರೋದು ಮಾಡ್ಕೊಂಡು ಬಂದ ಇವಾಗ.
ಸೀದಾ ನಿಂತಾನೆ ರೈಟ್ ಲೆಫ್ಟಲ್ಲಿ ಜಾಗ ಬೇಜಾನ ಐತೆ ರೈಟಲ್ಲಿ ಜಾಗ ಬೇಜಾನ ಐತೆ ಸೀದಾ ನನ್ನ ಮೇಲೆ ಬರ್ತಾವೆ ಬಡ್ಡಿ ಮಗ. ಅದು ಉದ್ದೇಶಕ್ಕೆ ಮೊಬೈಲ್ ಆನ್ ಆಗಿರೋದು ತಗೋ ಹಿಂದೂ ಒಬ್ಬ ಮೀಟರ್ ಕೊಟ್ಟು ಬರ್ತಾನೆ ಬೈಬಾರ್ದು ಅಂತೀನಿ ಹಳ್ಳಿ ಬೇರೆ ಬಿಡ್ತಾನೆ ಇವರು ಯಾವ ಪೇಸ್ಟ್ ಹಾಕೋದು ಅಂತ 13 EV 8856 ಗಾಡಿ ಅದು. ಆ ಕಡೆ ಸೈಡ್ ಹೋದ್ರೆ ಕೊತ್ತಿ ಸಿಗ್ತದ ಹೋಗ್ಲಿ ಇಲ್ಲೆಲ್ಲ ರೋಡ್ ಐತೆ ಕೆಳಗಡೆಗೆ ಏನೂ ಇಲ್ವಲ್ಲ. ದುಡ್ಡು ಹೊಡಕ್ಕೆ ಬರ್ತಾರೆ ಇಲ್ಲಿಗೆ ಕೋಳಿ ಮಕ್ಕಳು. ಲಾರಿ ಜೊತೆಗೆ ರಾಘವೇಂದ್ರ JA5563 ಅದು ನಿಂತಿರೋದು ಒಂದು ಆ್ಯಕ್ಟಿವಾ 505 ನಂಬರ್ ಬೇಡ ಸಿಕ್ಕಿಲ್ಲ 5D5051 ಬರೀ JY1912 ಗಾಡಿ ಅದು. ಎಲ್ಲ ಕಡೆ ಕಿತ್ತ ಹೋಯ್ತಲ್ಲ ಗುರು ಪೊಲೀಸರು ಕಣ್ಣು ಕಾಣಲ್ವ ಅದು. ಅದೇ ಫಸ್ಟ್ ನಂಬರ್ ಗಾಡಿ ಪ್ಲೇಟ್ ಹೇಳಿದ್ನಲ್ಲ ಅದೇ JD5051 ಗಾಡಿ A05 ಸೀರೀಸು 20AC 2A67 ಗಾಡಿ. ಎಲ್ಲಿಗೆ ಹೋಯ್ತಾರ ಕಾಣ್ತಲ್ಲ ಒಂದೇ ಹೋಯ್ತಿರೋದು ಗುರು ಕೆಳಗೆ ಹೋದ್ರು ಒಂದೇನೆ ಲೆಫ್ಟ್ ಹೋದ್ರು ಒಂದೇನೆ ಎತ್ತಿಗೆ ಎತ್ತಾಗೋದು ಒಂದೇನೆ. ಆ ದೇವಸ್ಥಾನದ ಹತ್ರ ಏನೋ ನಾಟಕ ನಡೀತು ಬಹುಶಃ ಅದಕ್ಕೆ ರಿಲೇಟೆಡ್ ಅದೇ ಪ್ರಸಾದ ವಿತರಣೆ ನಡೀತಾ ಇದ್ವಿ. ಈ ಸ್ಥಳಕ್ಕೆ ಹೋಗುವಂಥ ಆಕ್ಟಿವಿಟಿ ಹೋಗಿಲ್ಲ. JE2796 ಗಾಡಿ AD6722 ಗಾಡಿ ಅದು ವಿಯೋ ಹೋಗಿದ್ದು. HR 8742 ಇವನ್ನ ಆರ್ಡರ್ ಮಾಡಿದ್ದೀನಿ ಮನೆ ಅಂದ್ಕೊಂಡು. ಈ ಸಿಮೆಂಟ್ ಲಾರಿಗಳು ಇವರು ಎಷ್ಟು ಹೋದೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಾಡಿ ಹೋದ ಅಲ್ಲೊಂದು ಹೋಯ್ತಾ ಇತ್ತು ಅದು ಸಿಮೆಂಟ್ ತುಳು ಫಸ್ಟ್ ಹೇಳ್ಸಿದ್ದು ಅಲ್ಲಿ ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಹತ್ರ ಲೋಡಿಂಗ್ ಅನ್ಲೋಡಿಂಗ್ ನಡೀತಾ ಇದೆ ಸಿಮೆಂಟ್ದು. ಸಿಮೆಂಟ್ ಫಸ್ಟ್ ಲಾರಿ ಕವರ್ ಮಾಡಿದ್ದೀನಿ ಅದನ್ನು ಹಾಗಾಗಿ ಹೇಳಿದ್ದೀನಿ ಬಾಯಲ್ಲಿ ಆದರೆ ಅಷ್ಟೊಂದು ಕವರ್ ಮಾಡೋಕ್ಕಾಗಿಲ್ಲ ಹೋಗೋದು ಫಾಸ್ಟಾಗಿ. ಅಂಬೇಡ್ಕರ್ ಸರ್ಕಲಲ್ಲಿ ಫಸ್ಟ್ ಸಿಕ್ಕಿದ್ದು ಲಾರಿ ಅದು. ಕಣ್ಣು ಉರಿತಾ ಇತ್ತು ಅವರು ಕಡ್ಡಿಲ್ಲ ಸಿಮೆಂಟ್ ಲಾರಿಗಳು ಖಾಲಿ ಲಾರಿಗಳು ಅದು ಅಲ್ಲ. ಈಚೆ ಗಾಡಿ ನಂಬರ್ ಆಯಿತು ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ ತೋರಿಸ್ಕೊಡೋದ. JS7444 ಗಾಡಿ EU5414 ಗಾಡಿ ಇದು ಅಷ್ಟು ದಸರಾದು ಕಮ್ಮಿ ಡಿಸ್ಕೌಂಟ್. ಅದೇ ಇವಾಗ ದೇವಸ್ಥಾನದ ಕಡೆ ಅಲ್ಲಿಂದ ಶುರು ಆಗಿದೆ. ದೇವಸ್ಥಾನದ ಕಡೆ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಈಗ ನನಗೆ ಗೊತ್ತಾಗಲಿ ಅಂತ ರೀಸನ್ ಎಂಟು ತಿಂತಾ ಇರ್ಬೋದು ಹೋಗಲಿಲ್ಲ ಅಷ್ಟೇ. ಆಲ್ರೆಡಿ ತುಣ್ಣೆ ತೋರ್ಸೋಕ್ಕೋಸ್ಕರ ಹುಚ್ಚ ಹೇಳ್ತಾರೆ ಅನ್ಸ್ಕೊಳ ಮಗ. ಅದಕ್ಕೆ ಝೂಮ್ ಇರಬೇಕು ಕ್ಯಾಮ್ರಾದಲ್ಲಿ ಆಪ್ಟಿಕಲ್ ಝೂಮ್ ಇದ್ದರೆ ಮತ್ತು ಅವ್ರು ನಾನೊಬ್ಬರು ತೋರಿಸ್ತಾ ಇದ್ದೀನಿ ಪ್ರಪಂಚರೆಲ್ಲ ನೋಡಲಿ ಅವತ್ತು ನಮ್ಮದಿನ ಅದು ರೆಕಾರ್ಡ್ ಮಾಡೋಕ್ಕೆ ಅಲ್ಲೊಳಗೆ ಕರ್ಕೊಂಡು ಹೋಗ್ತೀವಿ. ಯೂನಿವರ್ಸಿಟಿ ಅದು ಇದು ನಡೀತಾ ಇದೆ ಬಿಡಿ. ಸ್ಟಾರ್ಟಪ್ಪ ಇಲ್ಲಿ ಪೋಸ್ಟ್ ಕೊಡ್ತಾರೆ ಸೆಟಪ್ ಪ್ರಚಾರ ಗಾಡಿ ಸೆಟಪ್ ಪ್ರಚಾರ ಒಂದು ತಪ್ಪಿಂದ ಸ್ವಲ್ಪ ಸೇವೆ ಮಾಡ್ತಾವಲ್ಲಿ
ಅದೆಲ್ಲ ಕಾಬಾಗನ್ನು ನಡೀತಾ ನಡೆಯೋಕ್ಕೆ ನಡೆಸ್ತವ್ರೆ, ಅದಕ್ಕೋಸ್ಕರ ಮುಚ್ಚಿಬಿಟ್ಟವ್ರೆ ಇಟ್ಕೊಂಡು. ಚಕ್ರ ಮಳೆ ಬಂದೈತಲ್ಲ, ಏನೇನೋ ಕೊಂಬಗೆ ಬೆಳಗ್ಗೆ ಬಿದ್ದಿರಬೇಕು. ತಾತಪ್ಪ ಏನೋ ಸಾಹಸ ಮಾಡ್ತಾನೆ, ಇನ್ನೇ ಬರ್ತಾವನ್ನ ಕರೆಕ್ಟಾಗಿ ಅಂತ ಅದೇ ಸುಮ್ಮನೆ ಕಲ್ಯಾಣ, ಲೋಕ ಕಲ್ಯಾಣ ಕಾರ್ಯ ಮಾಡ್ತಾ ಇರಬೇಕು ಪ್ರಚಾರ. ಬಾ ಮೊಬೈಲ್ ನಂಬರ್, ಗಾಡಿ ನಂಬರ್ ಅಂದರೆ ಸಾಕು. ಹೀಗೆ ಯಾಕೆ ಅವ್ನ ನಂಬರ್ ಹೇಳಿದ್ದು ಅಂದರೆ ಆರು ಹೊಡಿತಾ ಇದ್ದ, ಹೆವಿ ಆರು ಈಗ ಹೊಡಿತಾ ಇದ್ದ. ಇಂಡಸ್ಟ್ರಿಯಲ್ಲಿ ಬಸ್ ಹಾಕೊಂಡಿದ್ದು ನನಗೆ ದೂರ ಕೇಳಿಸ್ತಾ ಇದ್ದೆ. ಅವಳಿಂದ ಬಂದಿದ್ದು ತಮಿಳ್ನಾಡು ಗಾಡಿ, ಸೂಪರ್ ಬೈಕ್ ಒಂದು ಅಡ್ವೆಂಚರ್ BMW ಗುರು. BMW ಅಡ್ವೆಂಚರ್ ಬೈಕು ಒಬ್ಬೊಬ್ಬ. ಆ್ಯಕ್ಚುಲಿ ತಮಿಳ್ನಾಡು ಗಾಡಿ ಹೋಗ್ತಿಲ್ಲ ಒಂದು ಲಾರಿ. ನಾನು ಬೈಕ್ನೆಲ್ಲ ಗಾಡಿ ನಂಬರ್ ಹೇಳ್ಬಿಟ್ಟು ಆ ಗಾಡಿಯಿಂದ ಹೋಗಿದ್ದು ತಮಿಳ್ನಾಡು ಗಾಡಿ ಅದು. ಸಾರಿ ಆ್ಯಕ್ಚುಲಿ ಇದು ಆರ್ಗನೈಸ್ ಇದೆ. ಆ್ಯಕ್ಚುಲಿ ಹಣ್ಣು ಮತ್ತು ಪ್ಲಾಸ್ಟಿಕ್ ಹಣ್ಣು ಮತ್ತು ಪ್ಲಾಸ್ಟಿಕ್ ಎಲೆ ಅದು. ಆ ತಾತಾಫಲ ಆಯ್ತಾ ನಿಂತ್ಕೊಂಡಿದ್ನಲ್ಲ, ಅದು ಪುಕ್ಸಟೆ ಪ್ರಚಾರ ಅಲ್ಲ, ಆ್ಯಟಿಟ್ಯೂಡ್. ಒಂಥರ ಪುಕ್ಸಟೆ ಪ್ರಚಾರನೇ, ಆ್ಯಟಿಟ್ಯೂಡ್ ಅದು. ಆದರೆ ನಾನಿಲ್ಲಿ ಫಾರ್ಮ್ ಹೌಸ್ ಮಾಡ್ತೀನಲ್ಲ, ನಡೆಯೋಕ್ಕೆ ಮನೆ, ಅದು ಫಾರ್ಮ್ ಹೌಸ್ ಆಗಿರುತ್ತೆ ಅದು. ಸೊ ಅಲ್ಲಿ ಫಾರ್ಮ್ ಹೌಸು, ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಸಿಕ್ಕಾಪಟ್ಟೆ ತೊಗೊಳ್ಳೋ ಪ್ಲ್ಯಾನ್ ಇದೆ. ಸೊ ಮಿನಿಮಮ್ 100 ಎಕರೆ ಜಮೀನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ. ಸೊ ಜಮೀನು ತೊಗೊಂಡು ಗಿಟ ಮಾಡ್ತೀನಿ. ಅಲ್ಲಿ ನೋಡೋದು ಹೇಳಿಲ್ವಾ ಸಿಮೆಂಟ್ ಲಾರಿಗೆ ಅಂತ, ಈ ಥರದ್ದು ಎಷ್ಟೊಂದು ಲಾರಿ ಸಿಮೆಂಟ್ ಲಾರಿ ಎಲ್ಲ ಇದು ಧೂಳು ನೋಡೋದು. ಕಡಿಮೆ ಅಂದರು ಇದರಿಂದ ಅದರಿಂದ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ಇಲ್ಲಿವರೆಗೂ ಈಗ 5 ನಿಮಿಷಕ್ಕೆ ಒಂದೊಂದು ಲಾರಿ ನೋಡಿದ್ದೀನಿ ಈಗ. ಎಲ್ಲ ಹೇಳ್ತಾ ಇದೆ. ಅದೇ ಫಾರ್ಮ್ ಹೌಸ್ ಮಾಡ್ತೀನಲ್ಲ, ಅಲ್ಲಿ ಮಳೆ ಬಂದಾಗ ಇದೆಲ್ಲ ಬಿದ್ದೋಯ್ತಾವಲ್ಲ, ಬಂದು ಹೋಗ್ತೀನಿ. ಮಳೆ ಬಂದಾಗಲ್ಲ, ಗಿಡ ಬಂದಾಗಲ್ಲ, ಒಟ್ಟಲ್ಲಿ ಆ ತೋಟದೊಳಗೆ ಬಂದು ನೀವು ಓಡಾಡ್ಕೊಬರ್ತೀನಿ, ಮೇಂಟೆನೆನ್ಸ್ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಮಗೆ ಅದರದ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಮಾಡೋದಪ್ಪ, ಮದುವೆ ಆಗೋ ಬ್ರಾಹ್ಮಣದಲ್ಲಿ ನೀನೇನು ನಿಂತಿ ಅಂದರೆ ಕಷ್ಟ. ಸದ್ಯಕ್ಕೆ ಸುತ್ತ ಇರೋರಲ್ಲ ಅಂತ ಇದೇ ಕೆಲಸ ಮಾಡ್ತಾರೆ. ಬಿಸಿದು ನೆನೆಸ್ಬಿಟ್ಟು ನನಗೇನು ನೆನಪುತ್ತಾ ಇದೆ ಇವತ್ತು ಅಂದರೆ, ನಾನು ನಂಜನಗೂಡಿಗೆ ಪ್ರಪ್ರಥಮ ಬಾರಿಗೆ ಬಂದಾಗ ಆಕ್ಸಿಡೆಂಟ್ ಆಗಿದ್ದು ಮತ್ತು ಇದಾಗಿದ್ದು, ಏನೋ ಟ್ರಾಫಿಕ್ ಜಾಮ್ ಆಗಿದ್ದು. ಟೆಂಪೋ ಅಂದ್ಕೊಳ್ತೀನಿ ನಾನು ಬಂದಿದ್ದು ಫಸ್ಟ್ ಟೈಮ್. ನಮ್ಮ ಮಮ್ಮಿ ಜೊತೆ ಬಂದಿದ್ದೆ. ಎಲ್ಲ ಬಿಚ್ಚಾಕ್ಬಿಟ್ಟು ಬಟ್ಟೆ ಹಾರಾಕ್ಬಿಟ್ಟು ಮಲಗೋಣ. ಆ ಸ್ಪೆಡ್ಡೆಲ್ಲ ಬರ್ತೀನಿ, ಅವನಿರ್ಬೇಕು. ಆ ಕಡೆ ನೋಡೋಣ ಕೊಡೋದು, ಆ ಕಡೆ ಇರಲಿ. ನಮ್ಮ ಮಮ್ಮಿ ಜೊತೆ ಬಂದಿದ್ದೆ ಫಸ್ಟ್ ಟೈಮ್ ನಾನು. ನನಗೆ ನೆನಪಿರೋ ಪ್ರಕಾರ ಟೆಂಪೋದಲ್ಲಿ ಬಂದಿದ್ವಿ ಅಂತ ಅಂದ್ಕೊಳ್ತೀನಿ. ಟೆಂಪೋ ಅಂದರೆ ಮಾಮೂಲಿ ಬಾಡಿಗೆ ಟೆಂಪೋ ಬರ್ತದಲ್ಲ, ಈಗೆಲ್ಲ ಬಸ್ಗಳು ಓಡಾಡ್ತಾವಲ್ಲ, ಪ್ರೈವೇಟ್ ಬಸ್ಗಳು, ಆ ಥರ ಟೆಂಪೋಗಳು ಓಡಾಡ್ತಿದ್ವು ಅವಾಗ. ಟೆಂಪೋದಲ್ಲಿ ಬಂದಿದ್ದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂತಿದ್ದ ವೆಹಿಕಲ್ಲಿ, ಮುಂದಿನ ವೆಹಿಕಲ್ ಯಾವುದೋ, ಅಲ್ಲಿ ಟ್ರೈನ್ ನಿಂತ್ಕೊಂಡಿರ್ತೀನಿ. ಸೇಮ್ ಇದೇ ಥರ ಬ್ರಿಡ್ಜು ಮತ್ತು ರೋಡು ಎರಡು ಕ್ಲಬ್ ಆಗೋಂಥ ಜಾಗ. ಅಲ್ಲಿ ಏನು ಮಾಡಿದ್ದಾನೆ, ನಿಂತಿದ್ದ ಗಾಡಿಗೆ ವೆಹಿಕಲ್ ಅವನು ಗುದ್ಬಿಡೋನು. ಟ್ರೈನ್ದವನು ತಪ್ಪಿಲ್ಲ, ಟ್ರೈನ್ ನಿಂತ್ಕೊಂಡೈತಂತೆ, ವೆಹಿಕಲ್ ಅವನು ಗುದ್ಬಿಟ್ಟು ಹೋಗಿದ್ದ ಸೈಡ್ ಅಂತ. ಅಥವಾ ಟ್ರೈನ್ ಸ್ವಲ್ಪ ಇದಕ್ಕೆ ಬಂದೈತೆ, ಇವನು ಮಧ್ಯಕ್ಕೆ ಹೋಗಿ ಸಿಗಿಸ್ಬಿಟ್ಟವನ ಗಾಡಿನ. ಸೊ ಆ ಥರ ಆಕ್ಸಿಡೆಂಟಾಗಿ ಲಾಕ್ ಆಗೋಗಿತ್ತು. ಸೊ ಯಾರಿಗೂ ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಅಲ್ಲಿ ಮಾತಾಡ್ತಿದ್ದ ಪ್ರಕಾರ ಚೆನ್ನಾಗಿ ನೆನಪಿದೆ ಅದನ್ನು. ಯಾರಿಗೇನು ಆಗಿಲ್ವಂತೆ, ಯಾರು ಟ್ರೈನ್ಗೆ ಸಿಗಿಸ್ಬಿಟ್ಟವ್ರೆ ಅಂತ ಗಾಡಿ ಹಂಗೆ ಹಿಂಗೆ. ಅದಕ್ಕೆ ಇಲ್ಲಿಂದ ಅಲ್ಲಿ ಗಂಟಲು ಎಲ್ಲ ಗಾಡಿ ನಿಂತ್ಕೊಬಿಟ್ಟವೆ, ಜಾಮ್ ಆಗ್ಬಿಟ್ಟೈತೆ. ನಡ್ಕೊ ಹೋಯ್ತಾವ್ರೆ ಅಂತ ಮಾತಾಡ್ತಿದ್ರು. ಅವಾಗ ನಮ್ಮ ಅಪ್ಪ ನನ್ನ ಮಗನ ಹೋಗೋಕ್ಕಂತ ಇಲ್ಲಿಂದ ಅಲ್ಲಿ ಗಂಟ ಎಷ್ಟು ದೂರದ ಗೊತ್ತಾ, ಹಂಗೆ ಅಂತ ಕತೆ ಹೊಡಿತಾಯಿತ್ತು. ನಾನು ಜೊತೆಲಿದ್ದಲ್ಲ, ಚಿಕ್ಕ ಹುಡುಗ ನಾನು ಅವಾಗ. ಸೊ ಇವ್ನು ನನ್ನನ್ನು ಅಲ್ಲಿವರೆಗೂ ಕರ್ಕೋಬೇಕಲ್ಲ, ಅದಕ್ಕೆ ನಮ್ಮ ಮಮ್ಮಿ
ಆಗೋದಿಲ್ಲ ಕವ ಇಲ್ಲಿಂದ ಅಲ್ಲಿ ಗಂಟ ದೂರ ಐತೆ ಮಕ್ಕಳು ಆಗೋದಿಲ್ಲ ಇವನು ಅವನು ಕರ್ಕೊ ಹೋಗೋದು ಯಾರ ಕೈ ಎಲ್ಲಾದರೂ ಹಂಗೆ ಹಂಗೆ ನಮ್ಮ ಮಮ್ಮಿ ಕುತ್ಕೊ ಆದಷ್ಟು ಹಾಗೆ ಬಿಡಲಿ ಹೋಗಮ್ಮ ನಾವು ಇಲ್ಲೇ ಬರೋದು ಬಂದು ಇದರಲ್ಲೇ ಕುತ್ಕೊಂಡು ಅದರಲ್ಲೇ ಕೂತಿದ್ರು ಸುಮಾರು ಜನ ಹಿಡಿದು ವಾಕಲ್ಲಿ ಹೊಟ್ಟೋದ್ರು. ಸೊ ನಾವು ಅದರಲ್ಲೇ ಕೂತಿದ್ವಿ. ಸೊ ನನಗೆ ಚೆನ್ನಾಗಿ ನೆನಪಾಯ್ತಾ ಇನ್ನು ಅವ್ರಿಗೆ ಜೊತೆ ಬೇಕಂತ ಅಲ್ಲಿ ಕೂತ್ಕೊಂಡ್ರೆ ಮೇಲೆ ಕೆಳಗೆ ನಾನು ಸ್ನಾನ ಮಾಡೋದು ಕಾಣುತ್ತೆ ಒಂದು. ಇನ್ನೊಂದು ಬಟ್ಟೆ ಹಾರಾಕೋದಕ್ಕೆ ಜಾಗ ಇರೋದಿಲ್ಲ. ಇಲ್ಲಿ ಬೇಕಾದ ಕೊಟ್ಟೋಗಿ ಜಾಗ ಐತೆ. ನಾನು ಇಲ್ಲಿಗೆ ಬರ್ತಿದ್ದಾಗ ಇಲ್ಲಿ ಬರ್ತಿದ್ರು, ಇವಾಗ ಅಲ್ಲಿ ಬರ್ಕೊಂಡಿರೋದು ಒಂದೇ ಕಕ್ಕಲ್ಲಿ 2-3 ಕಲ್ಲು ಹೊಡೋಂಗಾಗ್ತಿದೆ ಅಂತ. ಹೊಳೆಯಲ್ಲಿ ನೀರು ಜಾಸ್ತಿ ಆಗೈತೆ. ಮೇಲಿಂದ ನೋಡೋಕೆ ಮತ್ತೆ ನೀರು ಕಡಿಮೆ ಇರೋಂಗೆ ಕಾಣಿಸ್ತು. ಇಲ್ಲಿ ನೋಡಿದ್ರೆ ಜಾಸ್ತಿ ಆಗುತ್ತೆ. ಹುಷಾರಾಗಿ ಸ್ನಾನ ಮಾಡಬೇಕು. ಅದು ಹೇಳಿಲ್ವಾ ಇಲ್ಲಿ ಮೇಲೆ ಮಲ್ಕೊಂಡ್ರೆ ಕೆಳಗೆ ಸ್ನಾನ ಮಾಡೋಕ್ಕೆ ಕ್ಲೀನಾಗಿ ಕಾಣ್ತದೆ, ಅದಕ್ಕೆ ಮಲಗಿರೋದು ಅಂತ. ಬಟ್ಟೆಲ್ಲ ಹೋಗಿ ಹಾರಾಕ್ಬಿಟ್ಟು ಎಲ್ಲ ಕಡೆ ಜಾಗ ಫುಲ್ ಬ್ಲಾಕ್ ಮಾಡ್ಕೊಂಡಿರೋದು. ಕರೆಕ್ಟಾಗಿ ಇಲ್ಲೇ ಬರಬೇಕು, ಅಲ್ಲಿಗೆ ಹೋಗದೆ ಆ ಜಾಗಕ್ಕೆ ಹೋಗ್ಬಾರ್ದು ನಾನು. ಇಲ್ಲಿ ಬಟ್ಟೆ ಹಾರಾಕಿರೋದು ಏನಕ್ಕೆ ಅಂದರೆ ನಾನು ಆ ಕಡೆಗೆ ಹೋಗದೆ ಇರಲಿ ಅಂತ. ಕರೆಕ್ಟಾಗಿ ಅಷ್ಟು ಕ್ಲೀನಾಗಿ ಪಾಯಿಂಟ್ ಮಾಡ್ಕೊಂಬಂದು ನಾನು. ಚರಣನ ಬಾಲಂಗುಚ್ಚು ಗಾಡಿ ನಂಬರ್ ಓದ್ತೀನಿ ಅವ್ರದ್ದು ಮೇಲೋಗಿ ಆರ್ಗನೈಸ್ಡ್ ಇದು. ಕರೆಕ್ಟಾಗಿ ಬಟ್ಟೆ ಬಿಚ್ಚಿದ ತಕ್ಷಣ ಬರೋದವರು. ಅಡಾಡಾಡಾಡ ಎಂಥ ಬ್ರಿಲಿಯಂಟ್ಗಳು ಅಂದರೆ ಡಿಸ್ಕವರ್ ಮೇಲಿಟ್ಟವ್ರೆ ಗುರು. ಗಾಡಿ ನಂಬರ್ ಓದ್ಬಿಡ್ತಾನೆ ಆಗ್ಬಿಟ್ಟು ಡಿಸ್ಕವರ್ ತಂದು ಇಲ್ಲಿ ಗಂಟೆ ಸರ್ ಲೆಕ್ಕ ಹಾಕೋರು. ಈ ಬಡ್ಡಿ ಮಗೊಂದು ಕವರ್ ಮಾಡ್ತೀನಿ ಬಿಡಲ್ಲ. ಅದು ಆ ಕಡೆ ಫೇಸ್ ಬೇರೆ ಮಾಡ್ತಿರಿ ಸರ್ ಕಣ. ಇವರೆಲ್ಲ ಒಂದೇ ಕಡೆಯವರು ಇವರು. ಇಲ್ಲಿ ಇಬ್ಬರು ಇದ್ದಾರೆ, ಅವ್ರನ್ನ ಕವರ್ ಮಾಡ್ತೀನಿ. ಅಯ್ಯೋ ಬುದ್ಧಿ ಮಗನೇ, ಇವು ಇಷ್ಟು ಕಷ್ಟನೇ ಆಲ್ಮೋಸ್ಟ್ ಯಾವ ಗಾಡಿನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಗುರು. ಅಯ್ಯಪ್ಪ RJ02 SL 6026 ಆ ಹುಡುಗ ಬಂದಿದ್ದಾರಲ್ಲ ಅವ್ರದ್ದೇ ಇರಬೇಕು ಅಂದ್ಕೊಳ್ತೀನಿ. ಕರೆಕ್ಟಲ್ಲ ಬಟ್ಟೆ ಬೆಚ್ಚಿದ ತಕ್ಷಣ ಹೆಂಗೆ ಬಂದಾರೋ ಲೆಕ್ಕ ಹಾಕಿಯವರು. ಇದೇನಕ್ಕಿದೆಲ್ಲ ಅಂದರೆ ಮುಜೇರ ಪಟ್ಕೊಂಡು ಹೊಡೋಬಿಡಿ ಸ್ನಾನ ಮಾಡಿದೆ ಅಂತ ಮಾಡ್ದಂಗೆ. ಯಾಕಂದರೆ ಸ್ನಾನ ಹೋಗ್ಬಿಟ್ರೆ ಕ್ಲೀನಾಗಿ ನಾನು ನಂಜನಗೂಡಿಗೆ ಮೈಸೂರಿಗೆ ಹೋಗ್ಬಿಡ್ತೀನಿ. ಇನ್ನೊಂದೇನೆಂದರೆ ಲೇಟ್ ಆಗಬೇಕು. ಇವಾಗ ಲೇಟ್ ಆದರೆ ಟ್ರೈನ್ ಮಿಸ್ ಆಗೋಗುತ್ತೆ ನನಗೆ. ಸೊ ಟ್ರೈನ್ ಮಿಸ್ ಮಾಡಿಸೋ ಪ್ಲ್ಯಾನ್ ಕೂಡ ಹೌದು ಇದು. ಓಹೋ ಕಾಳಾಕಾಗಿ ಬಂದಿರೋದೇ ಗುರೋದು. ಬಟ್ಟೆ ಬದಲಾಯಿಸೋ ಸೇಮ್ಗೆ ಸರಿಯಾಗಿ ಬರ್ತಾರೆ ಅಂತ ಹೇಳಿಲ್ವಾ. ಇಲ್ಲಿ ಸವರ್ತ ಹುಡುಗರು ಒಟ್ಟಲ್ಲಿ ಅಲ್ಲ ಪಂಚೆ ಒಬ್ಬ, ಇಲ್ಲೊಂದು ಬೆಟಾಲಿಯನ್ ಒಳಗಡೆ ಹೋಯ್ತು. ಇವರು 3 ಜನ ಇದ್ದರು. KA09 EP 2384 ಗಾಡಿ ಹೋಂಡಾ ಆ್ಯಕ್ಟಿವ್. ಇವು ಒಳಗಡೆ ಹೋಗಿದ್ದಾರೆ ಇಲ್ಲಿ ಹೋಟೆಲ್. ಅಲ್ಲಿ ಮೇಲೆ ನಿಂತ್ಕೊಂಡಿರೋದು ಕರೆಕ್ಟಾಗಿ ಇವರು ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸ್ತೀನಲ್ಲ ಈ ಟೈಮ್ಗೆ ಹಾಜರಾಗೋಯ್ತಾರೆ. ಇದು ಯಾವಾಗಿಂದ ಅಂದರೆ ಒಂದು ಸರಿ ಇವನು ಮುಸ್ಲಿಮ್ ಅಲ್ಲಿ ಆ ಹುಡುಗರು ಅಲ್ಲಿ ಹೋಯ್ತಾ ಬಂದು. ಈಗ ಅದಕ್ಕೆಲ್ಲ ಝೂಮ್ ಮಾಡ್ತಾ ಕೊಡೋಕ್ಕೆ ಟೈಮ್ ಇಲ್ಲ ನನಗೆ. ಆ ಕಡೆ ಹೋಗ್ತಾ ಇದ್ದಾರೆ, ಟ್ರೈನ್ ಹೋಗ್ಬಿಡುತ್ತೆ, ನಾನು ರೆಡಿಯಾಗಿ ಹೋಗಬೇಕು. ಮಳೆ ಸ್ಟಾರ್ಟ್ ಆಯಿತು, ಜೋರೇ ಆಗೋಯ್ತು. ಟ್ರೈನ್ ಬರೋಕ್ಕಿನ್ನು 20 ನಿಮಿಷ ಇದೆ. ನಾನು ಆ ಬ್ರಿಡ್ಜ್ ಮೇಲೆ ಹೋಗಬೇಕು. ಬ್ರಿಡ್ಜ್ ಮೇಲೆ ಹೋದರೆ ಕ್ಯಾಚ್ ಮಾಡ್ಬೋದು, ಆದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ಎಷ್ಟು ಅದ್ಭುತವಾಗಿ ಎಲ್ಲ ಕವರ್ ಮಾಡ್ಕೊತಾವ್ರೆ ಅವರು.
ನನಗೂ ಪುರ್ಸತ್ತಿಲ್ಲ ಏನು ಮಾಡೋದು ಹಿಡಿಯೋಕ್ಕೆ ಇವ್ರನ್ನ. ಮಳೆಗೆ ಹೋಗ್ಬಿಟ್ರೆ ಕಷ್ಟ. ಫಸ್ಟು ಓಡೋಗಿ ಟ್ರೈನ್ ಹತ್ತಬೇಕು. ಮಳೆ ಬರೀ ಹನಿ ಆಗ್ತೈತೆ. ಕಾಲು ಶೂಸ್ ಬರೋ ಇಲ್ಲ, ಬರೀ ಗಾಲಲ್ಲಿ ಹೋಗಬೇಕು. ಶೂಸ ಸಾಕ್ಸು ಇದೆಲ್ಲ ಒಗೆದ್ಬಿಟ್ಟಿದ್ದೀನಿ. ಮಾತಾಡೋಕ್ಕೂ ಪುರ್ಸತ್ತಿಲ್ಲ. ಸಾರಿ, ಸ್ಟೋರಿ ಆಮೇಲೆ ಹೇಳ್ಕೊತೀನಿ. ಒಂದು ಟ್ರೈನ್ ಬರ್ತಾಯಿದೆ. ಇದು ಬಹುಶಃ ಲೇಟಾಗಿ ಹೋಗ್ತಾಯಿದೆ ಟ್ರೈನ್ ಅಂತ ಅಂದ್ಕೊಳ್ತೀನಿ. ಅದೇ ನಾನು ಓಡಾಡ್ತಾ ಇದ್ನಲ್ಲ ಡೈಲಿ, ಮೈಸೂರಿಂದ ನಂಜನಗೂಡಿಗೆ ಬಂದು ಪುನಃ ನಂಜನಗೂಡಿಂದ ಮೈಸೂರಿಗೆ ಹೋಗ್ತೀನಲ್ಲ, ಆ ಟ್ರೈನ್ ಇದು. ಇದಾದಮೇಲೆ ಇನ್ನೂ ಒಂದು ಟ್ರೈನ್ ಬರುತ್ತೆ ಬಹುಶಃ. ಹೌದು, ಇದಾದಮೇಲೆ ಇನ್ನೂ ಒಂದು ಟ್ರೈನ್ ಬರುತ್ತೆ 9:25ಕ್ಕೆ. 9:25ಕ್ಕೆ ಅದು ಬರುತ್ತೆ. ಇದು ಇನ್ನೂ ಮುಂಚೆ ಹೋಗ್ಬೇಕಾಗಿ ಸ್ವಲ್ಪ ಲೇಟಾಗಿದೆ. ಒಂದು 5 ನಿಮಿಷ ಓಡಿ ಬಂದಿದ್ದು ಇದೇ ಟ್ರೈನ್ ಸಿಕ್ಕಿರೋದು ಈಗ. ಇಂಥ ಜನರಿಗೆ ಏನು ಹೇಳ್ತೀಯಪ್ಪ? 11 ಕಾಲು ವಾಕಿಂಗ್ ಮಾಡ್ತಾನೆ. ಅದು ಈ ರೋಡಲ್ಲಿ ಸಿದ್ದಾರ್ಥಪುರ. ಮುಖ ನೋಡಿದ್ರೆ ವಾಕಿಂಗ್ ಮಾಡೋ ಒಂಥರ ಆಯಿತಾ. ಆ್ಯಕ್ಚುಲಿ ಬ್ಯಾಗ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ದೂರ ಹೋಗಿರೋದು. ಇಲ್ಲಿ ಹೋಗಿದ್ರೆ ನನ್ನೇ ಒತ್ತರಿಸ್ಕೊಂಡು ಹೋಗ್ತಿದ್ದೆ. ಆ್ಯಕ್ಚುಲಿ ಬ್ಯಾಗ್ ಪಕ್ಕನೇ ಕಾಲಿಟ್ಟು ಹೋಗಿದ್ದೆ ಅವನು. ಊರು ರೋಡ್ ಮಾಡ್ದಾಗಲೇ ಪುನಃ ಆ ಕಡೆಯಿಂದ ಬತ್ತನ ಹೋಗಿ ಕವರ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಕರೆಕ್ಟಾಗಿ ವಾಕಿಂಗ್ ಮಾಡ್ತಾವನು ಏನೆಲ್ಲ. ಆ್ಯಕ್ಚುಲಿ ಅದು ಕುತ್ಕೊಂಡು ಚಾರ್ಜ್ ಮಾಡ್ತಿದ್ದಲ್ಲ ಸ್ಲಾಟ್ ಕಬನಾಗಿ, ಆ ಜಾಗದಲ್ಲಿ ಹಾಕಿರೋದು ಅದು. ಬಹುಶಃ ಈಗ ಊಟಕ್ಕೆ ಹೋಗ್ತಿರಲ್ಲ, ಅಲ್ಲೆಲ್ಲ ಊಟ ಎಲ್ಲ ಮುಗಿದೋಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೀ ಶರ್ಟ್ ಯಾರು ಥರ್ಡ್ ಟೈಮ್ ಮತ್ತು ಆ್ಯಕ್ಟ್ರಿಕ್ ಯಾರಲ್ಲ ಏನೋ ಟೀ ಶರ್ಟ್ ಇತ್ತು. ಒಳ್ಳೆ ವಿಷಯ ಗುರು. 4 ಆಟೋಗಳು ಒಟ್ಟೊಟ್ಟಿಗೆ ಒನ್ ಬೈ ಒನ್ ಬಂದು ಗೊತ್ತೇ ಆಗಲಿಲ್ಲ. ಅದು ಹಿಂಗಡೆ ಏನಂದರೆ ವೆಹಿಕಲ್ಗಳು ಬರೋದು ಗೊತ್ತಾಗೋದೇ ಇಲ್ಲ. ನೋಡಿ ಹಿಂಗೆ ಹೋಗ್ತಾ ಇರ್ತೀವಲ್ವಾ, ಗೊತ್ತೇ ಆಗಲ್ಲ ವೆಹಿಕಲ್ ಬರೋದು ಸ್ಪಾಟಲ್ಲಿ. ಇಂಥ ಇರ್ತಾರೆ ಆರ್ಗನೈಸ್ಡ್ ಬೇಕಂತಾನೆ ಬರೋಂಥ. ಊಟ ಮಿಸ್ ಆಗಿರೋದು ಅದು. ಯಾಕೋ ನನ್ನ ಮುಂದೆ ಕುತ್ಕೊಂಡು ತೋರಿಸ್ತಾ ಇದ್ದಾನೆ ಅಂದರೆ ನಿನಗೆ ಮಿಸ್ ಆಗಿದೆ ಅಂತ ಗೊತ್ತಾಗಲಿ ಅಂತ. ಅಲ್ಲಿ ಯಾರೋ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ ಹೋಟೆಲ್ಲಿ. ಅದೇನಾದರೂ ಆಗಲಿ, ಹೋಟೆಲ್ ನಿನಗೆ ಇಷ್ಟು ಊಟ ಡಿಸ್ಟ್ರಿಬ್ಯೂಷನ್ ಮಿಸ್ ಆಯಿತು ಅಂತ. ಬಹುಶಃ ಅದು ಮಿಸ್ ಆಗಿದೆ, ಎಲ್ಲ ಖಾಲಿಯಾಗಿದೆ. ಅದುವೇ ನೋಡೋದ ಕೊಡೋರು ಈಸ್ಕೊಳ್ಳೋರು ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ಫುಲ್ ತೃಪ್ತಿಯಾಗಿ ಕೂತ್ಬಿಡೋರ. ಇಲ್ಲ ಈಗ ಕೊಡೋಕೆ ರೆಡಿ ಆಗ್ತಾವ್ರವರು.
ಒಂದು ರೌಂಡ್ ಫುಲ್ ಆಗ್ಬಿಟ್ಟಿದೆ. ಸುಮಾರು ರೌಂಡೇ ಕೊಟ್ಟವ್ರು ಆಲ್ರೆಡಿ. ಎರಡು ಪ್ರಕಾರ 2-3 ರೌಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಬೇಕಂತೆಲ್ಲ ಇಟ್ಕೊಂಡು ಪೋಸ್ಟ್ ಕೊಡ್ತಾರೆ. ಅದು ರೌಂಡ್ ಪೂಜಾರಿ HN 2678 ದಾರಿಯೋಗ ಕೃಷ್ಣಕುಮಾರ್ ಪೂಜಾರಿ ಬಾಲಂಗೋಚಿ. ಬೇಕಂತ 4 ಜನ 4 ವೆರೈಟಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಗುರು. R6406 ಹಜಾಮ ಆರ್ಗನೈಸ್ಡ್ ಅವನು ಬೇಕಂತ ಅಂದ್ಬಿಟ್ಟು ಇವನು ಆರ್ಗನೈಸ್ಡ್. JF 4154 ಮೂತಿ ತಿರುದ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕವರ್ ಆಗಿದೆ ಏನೋ ಐಡಿಯಾ ಇಲ್ಲ. ಅದೇನಕ್ಕೆ ಮೂತಿ ತಿರುಗೋದು ಅಂದರೆ KC 6431 ಗಾಡಿ ಅವ್ನಿಗೆ ರಾಂಗ್ ವೇ ಅಂತ ಅಷ್ಟೇ ಎಲ್ಲ ಒತ್ತಿಸ್ಕೊಡ್ದ. ಇದು ಸ್ಟಾರ್ಟ್ ಆಗೋದು ಅವನು ಓಂಡೆ ಆ್ಯಕ್ಟಿವ್ ಇದ್ದಾನಲ್ಲ, ಅವ್ನು ನಮ್ಮನ್ನು ತುಲ್ಲು ಅವನಿಂದ ಸ್ಟಾರ್ಟ್ ಆಗೋದು. ಅದು ಅವರೇ ಫಸ್ಟು ನಾನು ನನ್ನ ಪಡೆದ ನಿಂತ್ಕೊಂಡು ಆರ್ಗನೈಸ್ಡ್ MC 9612 ಗಾಡಿ. ಬನ್ನಿ ನಿಂತ್ಕೊಂಡು ಜನಗಳು ಯಾರು ಇರಲಿ, ಅವ್ರ ಅಮ್ಮನ ಯಾರು ಕೇಳಿಸ್ಕೊಂಡು ಹೋಗಿ ಆರ್ಗನೈಸ್. JQ 9565 ಗಾಡಿ ಇದು. ರಾಂಗ್ ವೈಲ್ 14 MW 7485 8965 ಗಾಡಿ ಅದು. ನಿಖಿತ 2 ಆರ್ಗನೈಸ್ಡ್. ಅದಕ್ಕೆ ಮುಂದೆ ನಮ್ಮ ಲ್ಯಾಂಗ್ವೇಜ್ 4 JV 1445 H7575 11 EF 208 KA 3524 9B 4304 KL 10P 8415 HF 8439 ಗಾಡಿ ಅದು. EV 9641 ಗಾಡಿ ಅದು. B 3195 ಗಾಡಿ ಇದು. HL 4851 ಗಾಡಿ ಇದು. ಆ್ಯಕ್ಚುಲಿ ಈ ಸ್ಪಾಟಲ್ಲಿ ಬಂದವಲ್ಲ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹಾರಾಜ್ ಮಾಡೋದು, ಸೌಂಡ್ ಮಾಡೋದು, ಹಳೆ ಮುಳ್ಳೆಲ್ಲ ಇದು ಆರ್ಗನೈಸ್ಡ್. AK 6911 K05 ಗಾಡಿ ಇದು. ಇಲ್ಲಿದೆ ಹಾಸ್ಪಿಟ್ಲ್ ಒಳಗೆ ನಿಲ್ಸ್ಕೊಳ್ಳೋ ಜಾಗ ಮಾಡ್ಕೋಬೇಕು. ಬೀದಿಲಿ ಹಾಕಿ ನಿಲ್ಲಿಸು ಆರ್ಗನೈಸ್ಡ್. ಇದು ಏನಕ್ಕಿದು ಅಂದರೆ ಇಂಡಿಯನ್ ಮ್ಯಾನುಫ್ಯಾಕ್ಚರೀಸ್ ಆಟೋಮೊಬೈಲ್ಸ್ ಯಾವುದು ಓಡಿಸಲ್ಲ ನಾನು ಅಂತ ಹೇಳಿದೆ. ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಇದು ನಾಲ್ಗೆ ನೋಡ್ಬೋದು. ಒಂದು JE 7483 ಗಾಡಿ ಅದು. ಕವರ್ ಆಗಿದೆ ಏನೋ ಐಡಿಯಾ ಇಲ್ಲ. ಅಲ್ಲಿ ಅವನ ಇಲ್ಲಿ ಒಂದು ಹೆರಿಟೇಜ್ ಹೇಳನಾಗರಿಕ್ ಅದು. JCI 083 HE 9269 A 524 ಅದೇನೋ ಹೇಳ್ಬಿಟ್ಟಲ್ಲ ಅವನು. ಕೇಳಿದ್ರೆ ಹಂಗೆ ನೋಡಿ. ಇಲ್ಲೂ ಗಾಡಿ 52H4423 ಗಾಡಿ ಇದು. 16 ES 3659 ಗಾಡಿ ಅದು. ಅಲ್ಲಿ ನಿಲ್ಸಿರೋದು ಗಾಡಿ ಆರ್ಗನೈಸ್ಡ್ ಅದು. ಹೋಂಡಾ ಎಕ್ಸ್ಪಲ್ಸ್ 110 ಇವು ಇಷ್ಟು ಆರ್ಗನೈಸ್ಡ್. ಒಂದು ನಾಲ್ಗೆ ಕಡ್ಕೊಳ ರಮೇಶ್ ಹೇಳಿ ಎಂಟಿಟಿ ಇದು. KEB ಇದಿಷ್ಟು ಜನ ಆರ್ಗನೈಸ್ಡ್. ಬೆಳಗ್ಗೆ ಒಂದು ಮಾರ್ನಿಂಗ್ ಸಿಗ್ತೀವಿ, ಚೆನ್ನಾಗಿತ್ತು. ಇಲ್ಲಿ ಕೆಳಗೆ ಬೀಳ್ತಾ ಇರ್ತಾವ್ರು ಅವಾಗ ಬಿದ್ದು ಹೊಡೆದೋಗಿರಲಿ. ಒಂದು ಹೊಡೆದೋಗಿತ್ತು, ಒಂದು ಸ್ವಲ್ಪ ಡ್ಯಾಮೇಜ್ ಥರ ಆಗಿತ್ತು. ಇನ್ನೊಂದು ಏನೂ ಆಗಿರಲ್ಲ, ಓಪನ್ ಆಗಿರಲ್ಲ, ಹಂಗೆ ಇತ್ತು. ಸೂಪರ್ ಆಗಿತ್ತು ಅದು. ಕಾಯಿ ಇನ್ನೂ ಗುರು ಕಾಯಿ ಅಷ್ಟು ಹಂಗೈತೆ ಅಂದರೆ ಇನ್ನು
ಬಣ್ಣಾಗಲಿ ಎಷ್ಟು ಸ್ವೀಟ್ ಇರ್ಬೇಡ ಅದು. ಫಸ್ಟ್ ಟೈಮ್ ತಿಂದಾಗ ಉಪ್ಪು ಬೇರೆ ಹಾಕೊಂಡು ತಿಂದಿದ್ದೆ, ಸೂಪರ್ ಸಕ್ಕತ್ತೆ ಹೆವಿ ಡ್ಯಾಮ್ ಸ್ವೀಟ್ ಇತ್ತದು. JA 5319 ಗಾಡಿ ಅದು. EB 7580 KA02 ಅದು ಸ್ಪ್ಲೆಂಡರ್. KA09A 696 ಮುಸ್ಲಿಮ್ದು ಆಟೋ ಅದು. KA09ML 6788 ಗಾಡಿ ಇದು. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡು 20E 5050 ಪೊಲೀಸ್ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ. ಅದು ಇವನು ಕುಮುದಳ ಕಂದನ ಬಲಂಗೊಚ್ಚಿ ಸಾರಿ ಗಂಡನ ಬಲಂಗೊಚ್ಚಿ ಅವರೆಲ್ಲ ಅಂದರೆ ನಮ್ಮ ಅಕ್ಕಂದಿರು ನಾವು 50% ಬಿಸ್ನೆಸ್ ತೊಗೊಳ್ತೀವಿ ಅಂತ ಅಡ್ವೊಕೇಟ್ ಮಾಡ್ತಿರೋದು. ಕೈ ಕಿಶೋರ್ ಸರ್ಜಾ ಹುಡುಗ ಚಿಕ್ಕ ಹುಡುಗ ಏನೋ ಕೈ ತೋರಿಸ್ತಾ ಇದ್ನಲ್ಲ ಗವರ್ಮೆಂಟ್ ಬೆಟ್ಟು, ಅದು ಕಿಶೋರ್ ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಮರ್ಥ ಸಿದ್ದು ಅವರಲ್ಲ ಅವ್ರ ಕಡೆಯವರು. ಅಲ್ಲಿ ಆ್ಯಕ್ಚುಲಿ KR ಹಾಸ್ಪಿಟ್ಲ್ ಮುಂಭಾಗ ಇವ್ರದ್ದು ದೊಡ್ಡದೊಂದು ಆ್ಯಟಿಟ್ಯೂಡ್ ನಡೀತು. ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಪಾಡು ನಂದು ಸಿಕ್ಕಿ ತಿನ್ಕೊಂಡು ಬರ್ತಾಯಿದ್ದೆ ಸೀದಾ. ಬಾಳೆಹಣ್ಣು ಆಳು ಮೊಳೆ ಎಲ್ಲ ತಿನ್ಬಿಟ್ಟಿದ್ನಲ್ಲ, ಹೊಟ್ಟೆ ತುಂಬಿತ್ತು. ಒಂದು ಸ್ವಲ್ಪಕ್ಕೆ ಹೊಟ್ಟೆ ತುಂಬೋಯ್ತು. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತಾಯಿದ್ದೆ ಕಡೆಗೆ. ಅಲ್ಲಿಬ್ಬರು ಹುಡುಗರು ಓಡ್ಬತ್ತವ್ರೆ. ಉತ್ಕೊಂಡು ಹೋಗೋದು ಇವೆಲ್ಲ ಮೇಲಿನ ಆಟಗಳು. ಹೀರೋ ಕಡ್ಕೊಳ್ಳೋ ರಮೇಶ್ ಬಲಂಗೊಚ್ಚಿ ಅಲ್ಲಿ ಲೈನ್ ಅಲ್ಲಿ ಬರ್ತಾಯಿದ್ದೀವಿ. ಲೈನ್ ನೋಡಬೇಕಿತ್ತು. ಆ ಕಡೆ ಹೋಗ್ತಿದ್ದೆ, ಇಲ್ಲಿ ಗಂಟ ಬಂದಿದ್ದ. ಚಿಕ್ಕಮ್ಮ JT 0505. ಆ್ಯಕ್ಚುಲಿ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರ ಜೀಬ್ರಾ ಕ್ರಾಸ್ ಮಾಡೋಕ್ಕಾಗದೆ ನಾನು ಮುಂದ್ಗಡೆಗೆ ಬಂದಿದ್ದೆ. ತಮಿಳ್ನಾಡು 43J 5513 ಗಾಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ. ಇನ್ನೂ ಈ ಒಳಚರಂಡಿ ಈ ಚರಂಡಿಗೆ ಇನ್ನೂ ಇದು ಬಂದಿಲ್ಲ, ಭಾಗ್ಯ ಬಂದಿಲ್ಲ. ಯಾವುದೋ ಇರೋದನ್ನೇ ಹಳ್ಳ ತೋಡಿ ಊಟ ಆಗ್ತಾ ಇದ್ದಾರೆ ಹೊಸ ಪೈಪ್ಗಳು. ಅದು ಆಕ್ಸಿಡೆಂಟ್ ಕೇಸ್. CE 7701 ಗಾಡಿ ಅದು. 51 MF 9325 ಗಾಡಿ. ಪ್ರೆಷರ್ ಬಿಲ್ಡ್ ಮಾಡೋದು ಏನಕ್ಕೆ ಅಂದರೆ ಕೊಚ್ಚೆ ಮೇಲೆ ಹೋಗ್ಬಿಡ್ಲಿ ಅಂತ ಬಿಳಿಗಿರಿ ರಂಗನಾಥ್ ಗಾಡಿ ಫಸ್ಟ್ ಬರ್ದಿದ್ದು. ಬಹುಶಃ ಬಿಸಿಲು ಬರುತ್ತೆ, ಮಲಿಕೊಬಿಡ್ತೀನಿ ಅದಾಗ ಆಗಲ್ಲ. ಕುಮಾರಸ್ವಾಮಿ ಬಲಂಗೊಚ್ಚಿ ಅವನು ಅಲ್ಲಿ ಪಾದ ತೋರ್ಸಕೊತಾನೆ. ರಾಜೇಶ ಕೂಡ ಊಟ ಕವರೋದು. ಕೃಷಿ ಭೂಮಿಯಲ್ಲಿ ನಿಮಾನ್ಸ್ ಬಿಡೋಣ. ಏನಪ್ಪ ಇದು ಚಿನ್ನದಾದಳದ್ದು ಏನೋ.
ರೈತರ ಮುತ್ತಿಗೆ ಕುಡುಮನಹಳ್ಳಿ ಏನೋ ಮಾಡವ ಇದೆ ಮಲ್ಗೋ ಜಾಗದಲ್ಲಿ ಕರೆಕ್ಟಾಗಿ ಹಿಂದೆ ತಿಂದೆ ಹಾಕಿರೋದು ಹಿಂಗೆ ಸ್ಮೆಲ್ ಬರಲಿ ಅಂತ. ಆ್ಯಟಿಟ್ಯೂಡ್ ಕೂಡ ಹೌದು, ಅದು ಖಾಲಿ ಮಾಡಿದ್ದೀವಿ ಅಂತ ಅಂದರೆ ಊಟ ಮಾಡಿದ್ದೀವಿ ಅಂತ ಮುತ್ತಿಗೆ ಹಾಕ್ತಾರೆ ಜನ ನಿನ್ನನ್ನು ಅಂತ ಏನೋ ಇರಬೇಕು. ಗೊತ್ತಿನ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದೇ ಮೈಸೂರು ಜನದಿಂದ ಮುತ್ತಿಗೆ ಹಾಕೋಕ್ಕೆ ನಾವು ಕಮಿಟ್ಮೆಂಟ್ ಮಾಡಿದ್ದೀವಿ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬಿದ್ದಿದ್ದಿರಡು ಬಾಟ್ಲ್ ಕಡ್ಡಿ ಆಯ್ತು ನೀರು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಇಟ್ಟಿದ್ದೆ 2 ಲೀಟ್ರದ್ದು 3 ಬಾಟ್ಲು ಮಾಯ ಆಗಿದೆ. 2 ಲೀಟ್ರದ್ದು 3 ಬಾಟ್ಲು ಮಾಯ. ಇವೊಂದು ನಾಯಿ ಹುಡುಕೋ ಗೊತ್ತಾಯ್ತಾ ಮಂಜು. ಇದು ಮಿಸ್ಟರ್ ಮಂಜು ಇದ್ದಾರೆ ಅಂತ ಆಯಿತು. ಇವರು ನಾಯಿ, ಇದು ಅವರು. ಪುಕ್ಸಟೆ ಪ್ರಚಾರ ಅದು. ಇನ್ಯಾರು ಮಾಡೋರು? ಇದು ಆಟಗಳು ಆಡ್ತೀರಾ? ಅದು ಆ್ಯಕ್ಚುಲಿ ವಾಕಿಂಗ್ ಮಾಡ್ಕೊಂಡು ಹೋಗಿದ್ದಾನ. ವೈಟ್ ಕಲರ್ ಶರ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವನು ಅಂತ ಅಂದ್ಕೊಂಡಿದ್ದೀನಿ. ರಾಜರಾಜೇಶ್ವರಿ ಗಾಡಿ ಇದು. ಗಾಡಿ ನಂಬರ್ 5652 ಇರಬೇಕು. ನಾನು ಶೂರ್ ಕಾಣಲ್ಲ ಸರಿಯಾಗಿ ಗಾಡಿ ನಂಬರು, ಸೈಡಾಗೋಗುತ್ತೆ. ಸೊ ಅವನು ನನಗೆ ಸೈಕಾಲಜಿ ಸ್ವಲ್ಪ ಗೊತ್ತು, ಹಂಗೆ ಹೆಂಗೆ ಅಂತ ಮಾತಾಡೋದು ಹೋಗ್ತಾ ಇದ್ದ. ಇಲ್ಲಿ ಮುದ್ದೆ ಅಂತಿರೋರು ಐಸ್ ಕ್ರೀಮ್ ತಿಂದ್ಕೊಂಡು ಪೋಸ್ ಕೊಡ್ತಾಯಿದ್ರು. ಮುದ್ದೆ ಅಂತಿರೋರು 3 ಜನ. ಡೇಡೋದಿ ಸರ್ಕಾರ ಲೈನ್ ನೋಡಿಗಳು ಆರ್ಗನೈಸ್. ಆರ್ಗನೈಸ್ ಅಲ್ವ. ಇನ್ನೂ ಒಂದೇನೋ ತೋರ್ಸೋದಾಗಲ್ಲ. ಸ್ಕೂಟಿ ಹೋಯ್ತು, ಶರಣ ಓಡಿಸ್ತಾನೆ ಲಾಸ್ಟ್ ಸ್ಕೂಟಿ ಹೋಯ್ತು. ಇವಾಗ ಊರು ಹತ್ತಬೇಕಂತ ಇದು. KSP ಕೋಲಾರ. KSP ಕೋಲಾರ. ಐಶ್ವರ್ಯ ಅಲ್ಲ, ಕಾರ್ ಅದು. ಐಶ್ವರ್ಯ ಹೆಸರು ಕಾರು ಹೋಗುತ್ತೆ ಸೇಮ್ ಅದೇ ಥರ. ರಾಯಲ್ ಬ್ಲೂ ಐಶ್ವರ್ಯ ಡ್ರೈವಿಂಗ್ ಸ್ಕೂಲ್ ಅದು ಆ್ಯಕ್ಚುಲಿ. ಅಲ್ಲಿ ಓಂಡ್ ಆ್ಯಕ್ಟಿವ್ ಹೋಗ್ತಾ ಇದೆಯಲ್ಲ, ರಾಂಗ್ ವೇಲ್ ಹೋಗಿದೆ ಅಷ್ಟೆಲ್ಲ. ಬ್ಯಾಗ್ನೇ ತೊಗೊಂಡಿದ್ದಾನಲ್ಲ, ಅಲ್ಲಿ ಉಚ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ತಾ ಇರೋದ ಭಯ ಸಿಟಿ ಕಾರ್ಪೊರೇಷನ್ದು ಬೇಕಂತ. ರಾಂಗ್ ವೇ KA03 AC1928 KA09 HT 3535 ಪೊಲೀಸು. 558244 ಇದು ಎಲ್ಲ ಮುಸ್ಲಿಮ್ಸು ಇಲ್ಲಿ ಓದೋರಲ್ಲ. HP 6932 ಗಾಡಿ. ಅದಷ್ಟು ಆರ್ಗನೈಸ್ಡು. ಕಾಂಗ್ರೆಸ್ರು ಆರ್ಗನೈಸ್ಡ್ ಇವನು. HW 5713 AB 8880. ಈ ಗಾಡಿ ಸಿಕ್ಕಾಪಟ್ಟೆ ಸರಿ ಓದಿದ್ದೀನಿ ನಾನು ನಂಬರು. ಆರ್ಗನೈಸ್ಡ್ ಬೇಕಂತ ಇದೆಲ್ಲ. KA05 MS 7509. ಸುಮ್ಮನೆ ಕ್ರಿಯೇಟ್ ಮಾಡೋಕ್ಕೆ, ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. 05 AC 1174 ಗಾಡಿ ಅದು.
ಎಂಟ್ರ್ ಕೊಟ್ಟು ನನ್ನ ಮಗ ತುಪ್ಪಕ್ಕಂತ ಹೋಗಿದ್ದಾನೆ ಮುಂದಕ್ಕೆ. ರೋಡ್ ಬ್ಲಾಕಿಂಗ್ ಅಷ್ಟೇ ಅಲ್ಲ, ಅದು ಆಟಿಟ್ಯೂಡ್ ಕತೆ ಹೇಳ್ತೀನಿ. EY7812 EX ಕಂಡಂಗೆ ಕಾಣ್ತು, ಮುಂದೆ ಗೊತ್ತಿಲ್ಲ, ಗಾಡಿ ನಂಬರ್ ತಪ್ಪಿರ್ಬೋದು ಅಂದ್ಕೊಳ್ತೀನಿ. ಅದು JZ5054 ಗಾಡಿ ಅದು. ಇದು ಆರ್ಗನೈಸರ್ ಕುಮದಳ ಕಂದನ ಬಾಲಂಗೋಚ್ ಹೊಡೆದಿರೋದು. MM7176 ಗಾಡಿ ಅದು ಆರ್ಗನೈಸೇಷನ್. ವಿಶಾಲ್ ಮಾಡಿದ್ದಿಲ್ಲ, ವಿಭೂತಿ ಮಲ್ಲೇಶ್ವರ ದೇವಸ್ಥಾನ ಎದುರಿಗೂ ಬರುತ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಹಾಂ, ಅಲ್ಲಿ ಜುಪಿಟರ್ ಗಾಡಿ ಇತ್ತಲ್ಲ, ಅವನು ನಂಬರ್ 1 ಬೆಟ್ ತೋರಿಸ್ತಾ ಇದ್ದ. ಆ ಕಡೆಗೆ ಏನೋ ತೋರಿಸ್ಕೊಂಡು ಆ ಸನ್ನೆಪ್ಪನ್ನೇ ಮಾಡ್ತಾಯಿದ್ದ. ಅದು ಸ್ಟೋರಿ ಏನಪ್ಪ ಅಂದರೆ, ಇದು ಆರ್ಗನೈಸೇಷನು. ಅದು ಸ್ಟೋರಿ ಏನಂದರೆ, ಯಾವುದೋ UNO ಕಡೆ ಆರ್ಗನೈಸೇಷನ್ ಅವ್ರದ್ದು ಮಕ್ಕಳ ಚೈಲ್ಡ್ ಲೇಬರ್ ಅಥವಾ ಚೈಲ್ಡ್ ಆರ್ಫನ್ಗಳಿರ್ತಲ್ಲ, ಅವ್ರಗಳ ಬಗ್ಗೆ ಒಂದು ಕ್ಯಾಂಪೇನ್ ಮಾಡ್ತಿರ್ತಾರೆ. ಅವಾಗ ನನಗೂ 2-3 ಸರಿ ಕುಗ್ಗಿ ಓದಿದ್ದಾರೆ. ಸೊ ಅದ್ರದ್ದು ರಿಲೇಟೆಡ್ ಇಬ್ಬರು ಕರೆಕ್ಟಾಗಿ ಇದು ಮಾಡ್ತಾಯಿದ್ರು. ಅಲ್ಲಿ ಜನ ಹುಡುಕ್ತಾಯಿದ್ರು. ನನ್ನ ಮುಂದೆ ಬರ್ತಿದ್ದ ಇಬ್ಬರನ್ನ ಮಾತಾಡ್ಸಿದ್ರು, ನನ್ನನ್ನು ಮಾತಾಡಿಸ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನಂಬರ್ 1 ಕ್ಲೈಮ್ ಮಾಡು ಅಂತ ಏನೋ ಮಾಡ್ತಾ ಇರೋದು, ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ರು ಒಟ್ಟಲ್ಲಿ. ಅಂದರೆ ಸೊ ಎಲ್ಲ ಆರ್ಗನೈಸ್ ಇರೋದು ಅಂತ ಚೆನ್ನಾಗಿ ಬರ್ತಾನೆ ಆರ್ಗನೈಸ್ ಎಲ್ಲ. ಅದೇ ಸೀತಾಬಳ್ಳಾಳ ನಂಬರ್ 1 ಹೇಳಿಲ್ವಾ, ನಂಬರ್ 1 ತೋರಿಸ್ತಿದ್ದ ಅಂತ. ಸೀತಾಬಳ್ಳಾಳ ಇಡೋದು, ಸೀತಾಬಳ್ಳಾಳ ತಗೋ ಅಂತ. ಅಂದರೆ ಸೀತಾಬಳ್ಳಾಳ ತೊಗೊಳ್ಳಿಲ್ಲ ಅಂದರೆ ನೀನು ಯಾರು ರೆಕಗ್ನೈಸ್ ಮಾಡಲ್ಲ, ನೀವು ಯಾರೇನಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. 53 MB7641 ಮುಂದೆ ಇದು. ಇವರು ಅಷ್ಟೇ, ಇವ್ರುಗಳೆಲ್ಲ ಬ್ಲಾಕ್ ಮಾಡ್ಕೊಂಡಿದೆ ಅಲ್ಲಿ ಉದ್ದಕ್ಕೂ. ಆರ್ಗನೈಸ್ಡ್ ಇವ ಪಕ್ಷಿ ಬೆಟ್ ತೋರಿಸ್ತಾ ಇಲ್ಲ. ಹೇಳಿಲ್ವಾ ಇವರೆಲ್ಲ ಆರ್ಗನೈಸ್ಡ್ ಅಂತ? ಅದ್ರಲ್ಲಿ 2-3 ಸರಿ ಹೊಡೆಯೋ ಪ್ರಯತ್ನ ಮಾಡಿದಾಗ ಬಂದಿದೆ ಇಬ್ಬರು ಮಾಡೋದು ಒಂದೇ ಕೆಲಸ. ಏನಪ್ಪ ಅಂದರೆ ತಿಪ್ಪಕ್ಕಂತ ಹೋಗ್ಯೋದು, ಅಂದರೆ ಕ್ಯಾಕ್ಟಸ್ ಎಂಜಿಲ್ ಹೋಗ್ಯೋದು, ತೊಂಟೆ ಬರ್ಕೆ ಹೋಗೋದು, ಆ ಥರದ್ದು ಮಾಡಲ್ಲ. ಅಲ್ಲೊಳಗೆ ಸಿಗಾಕೊಂಡಿರೋದನ್ನ ಏನೋ ತೆಗೆದು ಈಚೆಗೆ ಹೋಗಿರ್ತಾರಲ್ಲ, ಆ ಥರ ಹೋಗ್ತಾರೆ. ಅವ್ನು ಲೌಡ, ಅವನು ಆದೇಶ ಮಾಡಿಬಿಡೋದು, ಅವನು ಇಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟೋದ. ಆ್ಯಕ್ಚುಲಿ ನನಗೆ ಹೋಗು ಅಂತಲ್ಲ, ಮುಂದೆ ಡೇಟ್ ಹಾಕಿರೋದು JE5668 HR 2306. ಈ ಕಡೆ ಹೋಗ್ತಿರೋವೆಲ್ಲಾಗರು JT 6745 ಮಿರರ್ ಟಚ್ ಆಗ್ತಿತ್ತದು. ಅವರೆಲ್ಲ ಭೂಮಿ ಮೇಲಿಲ್ಲ, ಅವರು
ಆಕಾಶದಲ್ಲಿ ಆಡ್ತಾವ್ರು ಆಗಲಿ. ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ರೋಡಲ್ಲಿ. ಬಿಕಾಸ್ ನಾನು ಅದೇ ಹೇಳಿದ್ನಲ್ಲ, ಇಂಡಿಯನ್ ವೆಹಿಕಲ್ ಆಟೋಮೊಬೈಲ್ಸ್ ಓಡಿಸಲ್ಲ ನಾನು ಅಂತ, ಅದಕ್ಕೋಸ್ಕರ ಬಹುಶಃ. ಇಲ್ಲಿ ಹೋಗ್ತಿದ್ದೆಲ್ಲ ಪಿಂಕ್ ಕಲರ್ ಲೌಡ, ಅಲ್ಲಿ ಮುಖ ಕವರ್ ಮಾಡ್ತೀನಿ. ಸಿಗಲ್ಲ, ಸಿಗ್ತಾಳ. ನೀರು ಸಮೇತ ಪುಸುಕ್ಕಂತ ಹೋಗ್ತಾಳೆ ಅವಳು. ವಾಟರ್ ಬಾಟ್ಲಲ್ಲಿ ಮ್ಯಾಕ್ಸ್ ಬಂದಿಲ್ಲ ಬಾಲಾಗೋದು ಬಾಯಿಗೆ ಇಲ್ಲಿ ವಾಟರ್ ಬಾಟ್ಲ್ ಬಿದ್ದಿದೆಯಲ್ಲ, ಆ ಥರ ವಾಟರ್ ಬಾಟ್ಲಲ್ಲಿ ನೀರು ತಗೊಂಡು ಬಾಯಿ ಮುಕ್ಕಳಿಸಿ ಹೋಗಿದ್ದಾಳೆ ಅಪ್ರಕ್ಕಂತ. ಆ್ಯಕ್ಚುಲಿ ಅದರ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡೋದು ಇದೇ ದೇವಸ್ಥಾನದವರು. ಫಸ್ಟೇ ಪುರಕ್ ಅಂತ ಹೋಗಿದ್ದ ಆ ಸ್ಪಾಟಲ್ಲಿ ಅವನು. ಅಲ್ಲ ಹೊಟ್ಟೆ ಕಾಣಿಸ್ಕೊಂಡು ನಿಂತವನಲ್ಲ ಅಲ್ಲಿ ಕ್ಲಾಸಲ್ಲಿ. ಆರ್ಗನೈಸ್ಡ್. ಈ ಗಾಡಿ ಯಾವಾಗ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರುತ್ತೆ, ಇವತ್ತು ಕೂತ್ಕೊಂಡು ಪೋಸ್ ಬರೋಕೆ ಕೊಡ್ತಾವೆ. ಹುಡುಗರು ಆರ್ಗನೈಸ್ಡ್ ಅದು. ಇದು ಆರ್ಗನೈಸ್ಡ್. ಗಾಡಿ ಇದು 51HU 506062 ಅದು. ಆ್ಯಕ್ಚುಲಿ ಗಾಡಿ ನಂಬರ್ ಇಲ್ಲ, ರಾಂಗ್ ವೇ ಬಂದಿದ್ದು. ಇಲ್ಲ ಸಾರಿ, ರಾಂಗ್ ವೇ ಅಲ್ಲ. ಆದರೆ ಅವ್ರು ಕವರ್ ಮಾಡಿದ್ದು ಏನಕ್ಕೆ ಅಂದರೆ ಕರೆಕ್ಟಾಗಿ ನಾನು ಬ್ಯಾರಿಕೇಡ್ ಆದರೂ ಹೋದಾಗ ಬಂದರು ಅದಕ್ಕೆ. ಅವನ ಆದೇಶ ಕೇಳಿಸ್ಕೊಂಡ್ರ ಅವನೆಲ್ಲ ಇವನು ಅನ್ಕೊಳ್ತಿದ್ರು, ಅಲ್ಲಿ ಅಲ್ಲಾಡ್ಸ್ಕೊತಿಲ್ಲ ಅವನು. ಹೌದು, ಕೈಯಲ್ಲಿ ಆಗಿಲ್ಲ ಅಷ್ಟೇ. HR 6643 ಗಾಡಿ ಅದು. ಆ್ಯಕ್ಚುಲಿ ಇವ್ನು ಹೇಳೋದೇನೆಂದರೆ ಸೈಡ್ಗೆ ಹೋಗೋ ಅಂತ ಹೇಳಿದ್ರು. ಅಂದರೆ ಆದೇಶ ಇವನೇ ಹೇಳಿಲ್ವಾ, 2 ಆದೇಶಗಳು ಓಡಿಸ್ತಾ ಈಗ ಆಗಲೇ. ಈ ಕಡೆಗೆ ಹೋಗೋದು ಒಂದು, ಇನ್ನೊಂದು ಸೈಡ್ಗೆ ಹೋಗೋ ಅಂತ. ಸಪ್ನ ಬುಕ್ಕಸ್ ಬತ್ತು ಅಂದರೆ ಟ್ರಾಫಿಕ್ ಬತ್ತು, ಧೂಳು ಬತ್ತು ಅಂತ ಅರ್ಥ. MM 5859 ಅದು K02 MM 5859 ಗಾಡಿ ಅದು. ಇಲ್ಲಿ ಫ್ರೇಮಲ್ಲಿ ಇರೋವೆಲ್ಲ ಅಷ್ಟಾಗಿರೋ MH 600 7006 ಅದು MH 04 ಅದು, ಇನ್ಕ್ಲೂಡಿಂಗ್ ಆಟೋದವನು ಅಷ್ಟೇ. AB 7643 ಗಾಡಿ. ಇಲ್ಲಿ ಬರೋರೆಲ್ಲರದ್ದು ಅದೇ ಕತೆ, ಹೇಳ್ಕೊಂಡು ಹೋಗ್ತೀವಿ ಅಂತ. ಗಾಡಿ ನಂಬರ್ ಓದೋಕ್ಕಾಗಲ್ಲ, ಗೊತ್ತು ಜಾಸ್ತಿ ಅದ. ಇಲ್ಲಂತೂ ಇರಲೇಬೇಕು. ಇಟ್ಟಿಗೆ ಆಯಿತು, ಕಲ್ಲಾಯಿತು, ಇಲ್ಲ ಜಲ್ಲಿಕಲ್ಲು. ಕಂಡ್ರೆ ತೋರಿಸ್ತಿರೋದು ಪಾದಗಳು.
20 HP ಸರ್ 426 ಗಾಡಿ. ಎದುರುಗಡೆಯಿಂದ ಬರೋ ವೆಹಿಕಲ್ಗಳು ಹೊಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಾನೇನಾದರೂ ಒಂದು ಗಾಡಿ ಅಲ್ಲಿಂದ ಲೆಫ್ಟ್ ಸೈಡ್ಗೆ ಹೋಗಿದ್ದಿದ್ರೆ ಬೇರೆ ವೆಹಿಕಲ್ ಬಂದು ಹೊಡ್ಕೊಂಡು ಹೋಗ್ತಾಯಿದ್ರು. ಆಗ ನಾನು AB 5671 ಔಷಧ ಗಾಡಿ ಈಗಲೇ ಮತ್ತೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ತೀನಿ. ಒಂದು ಮೊಟ ಕವರ್ ಮಾಡಬೇಕಿತ್ತು ಗುರು, ಬೇಗ ಕ್ಯಾಮ್ರಾ ಆನ್ ಆಗಲಿಲ್ಲ. ಕವರ್ ಆಗಿದ್ದರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಟ್ರೈನಿಂಗ್ ಮಾಡಿದ್ದೀನಿ, ಆದರೆ ಅಪ್ಲಿಕೇಶನ್ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತೋ ಇಲ್ಲೋ ಗೊತ್ತಿಲ್ಲ. ರಾಜಶೇಖರನ ಬಲಂಗುಚ್ಚಿ, ಈಗ ಅದು ಕುಮದಳ ಕನ್ನಡ ಬಲಂಗುಚ್ಚಿ ಮತ್ತು ಕಿಶೋರ ದಾರಿಬೋಕ ಚಮದು ಬಿಡದ ಕಳ್ಪೂಜಾರಿ ಕೃಷ್ಣ ಅದನ್ನೆಲ್ಲ ಅವನ ಕಿಶೋರ ಇವನು. ಹಿಂದ್ಗಡೆ ಹೈ ಬೀಮ್ಗಳು ಲೈಟ್ಗಳು ಇರೋ ಗಾಡಿಗಳು ಬರ್ತಾ ಇದ್ದಾವೆ. ನೀನು ಲೈಟ್ ಹಾಕ್ಕೊಳ್ಳೆ ಸೀದಾ ಮೈ ಮೇಲೆ ಬರ್ತಾಯಿದೆ ಗಾಡಿಗಳು, ಬರ್ತಾಯಿದೆ ಸೈಕಲ್ ಬಾಲ್ ಬರ್ತಾಯಿರ್ತದೆ. ಬಹುಶಃ ಇದಕ್ಕೆ ಇರಬೇಕು, ಅವನು ಫುಟ್ಪಾತ್ ಮೇಲೆ ಹೋಗೋ ಅಥವಾ ಆ ಕಡೆ ನಡಿ ಅಂತ ಏನೋ ಮತ್ತೆ ಆದೇಶ ಹೊರಡ್ತಿದ್ನಲ್ಲ. ಸಪ್ನ ಬುಕ್ ಹೌಸಿಂದ ಹಿಂಭಾಗ ಒಬ್ಬ ಜ್ಞಾನೇಶ್ವರಿ ರೋಡಲ್ಲಿ ಮತ್ತು ಅರಸ್ ರೋಡ್ 2 ಸರಿ ಸಿಗ್ತಾನಲ್ಲ, ಆದೇಶ ಹೊರಡಿಸ್ತಾನಲ್ಲ, ಆ ಕಡೆಗೆ ಹೋಗಬೇಕು. ಆಮೇಲೆ ಅದೇನೋ ಇನ್ನೊಂದು ಆದೇಶ, 2 ಆದೇಶ ಹೊರಡಿಸ್ತಾನೆ. ನನಗೆ ಆಶ್ಚರ್ಯ ಆಗಿದ್ದೇನಾದರೂ ಅವರು ಅದು ಹೆಂಗೆ ಅದನ್ನು ಅಲ್ಲಿ ಅಷ್ಟು ಫಾಸ್ಟಾಗಿ ಅಲ್ಲಿಗೆ ಬಂದರು ಅನ್ನೋದೇ ಆಶ್ಚರ್ಯ ನನಗೆ. ಕೈ ಲಗೇಜ್, ಅವ್ರಿಗೆ ಲಗೇಜ್ ಇಟ್ಟು ಓಡಾಡ್ತಿದ್ದಾರೆ. ಬಹುಶಃ ಅದು ಲಗೇಜ್ ಇಟ್ಬಿಟ್ಟು ಟಕ್ಕಂತ ಬಂದಿದ್ದಾರೆ. ಅವ್ರು ಮುಂದ್ಗಡೆ ಹೋದ್ರು ಅರಸ್ ರೋಡ್ಗೆ. ಬಹುಶಃ ಯಾರೋ ಬೈಕಲ್ಲಿ ಅಥವಾ ಸ್ಕೂಟ್ರಲ್ಲಿ ಲಿಫ್ಟ್ ಮಾಡಿರ್ತಾರೆ ಅವ್ರನ್ನ ಅಲ್ಲಿಂದ ಅಲ್ಲಿಗೆ. ಅವರೇ ಬಂದಿರೋಕ್ಕೂ ಕೂಡ ಸಾಧ್ಯ ಇಲ್ಲ, ಯಾಕೆಂದರೆ ಪಾರ್ಕಿಂಗಲ್ಲಿ ನಿಂತಿರ್ತಾರೆ ವೆಹಿಕಲ್ಲು. ಆ ವೆಹಿಕಲ್ನ ಪಾರ್ಕಿಂಗಿಂದ ತೆಗೆಯೋದು ಅಷ್ಟು ಬರೋಲ್ಲ. ಪಾರ್ಕಿಂಗೇ ತೆಗೆದು ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ಅವ್ರ ಕೈಯಲ್ಲಿದ್ದ ಲಗೇಜೆಲ್ಲ ಅಲ್ಲೇ ಎಲ್ಲೋ ಒಂದು ಕಡೆ ಇಟ್ಟು ಅವ್ರ ಜೊತೆಯಲ್ಲಿ ಮಕ್ಕಳನ್ನೂ ಅಲ್ಲೇ ಕೂರಿಸಿ ಅದೆಲ್ಲ ಬರೋದು ತುಂಬ ಕಷ್ಟ. ಇವತ್ತಂತೇಳಿ ಊಟದ ಹಬ್ಬನೇ ನಡೆದೋಗಿದೆ ಹೇಳ್ಬೇಕಂದ್ರೆ. ಬೆಳಗ್ಗೆ ಸಂತೃಪ್ತಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ, ನಾನು ಬಂದಿಲ್ಲ. ಮಧ್ಯಾಹ್ನ ನಾನು ಬಂದೆ. ನಾನು ಬರೋಕ್ಕಿಂತ ಮುಂಚೆ 3 ರಿಂದ 4 ವೆರೈಟೀಸ್ ಆಫ್ ಫುಡ್ ತಿಂತಾಯಿದ್ರು ಜನಗಳು. ಸೊ ನಾನು ಬಂದಮೇಲೆ ಕೂಡ 3 ಜನ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ನನಗೇ 3 ಜನನೂ ಸಿಕ್ಕಿದ್ದಾರೆ. ಫಸ್ಟ್ ತಮಿಳಿಯನ್ಸ್ ಒಬ್ಬರು, ಅವ್ರ ಸಾಂಬಾರೆಲ್ಲ ಮುಗಿದೋಗಿತ್ತು, ತಿಳಿ ಸಾಂಬಾರನ್ನು ಕೊಟ್ಟರು. ಚೆನ್ನಾಗಿತ್ತು ತಿಳಿ ಸಾಂಬಾರನ್ನು, ಆದರೆ ಅನ್ನ ಚೆನ್ನಾಗಿರಲಿಲ್ಲ. ತಿಳಿ ಸಾಂಬಾರು ಚೆನ್ನಾಗಿತ್ತು, ಸುಮಾರಾಗಿತ್ತು, ಬಿಲೋ ಆ್ಯಾವ್ರೇಜ್ ಅನ್ಕೊಳಪ್ಪ. ಸೊ ಇನ್ನು ನೆಕ್ಸ್ಟು ನಾನು ಬಾಳೆಹಣ್ಣೆ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ನಲ್ಲ ಜಾಸ್ತಿ, ಹೀಗಾಗಿ ಊಟ ಮಾಡೋಕ್ಕಾಗಲಿಲ್ಲ. ಸೊ ಕಡಿಮೆ ಕ್ವಾಂಟಿಟಿ ಊಟ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಕೊಟ್ಟರು ಕೇಸರಿ ಬಾತು, ಪುಳಿಯೋಗರೆ, ವೈಟ್ ರೈಸ್ ಕೊಟ್ಟರು. ಕಡಿಮೆ ಕ್ವಾಂಟಿಟಿ ಕೊಟ್ಟರು, ತೀರಾ ಕಡಿಮೆ ಕ್ವಾಂಟಿಟಿ ಕೊಟ್ಟರು. ಆ್ಯಕ್ಚುಲಿ ಅವರು ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಂತೀವಲ್ಲ ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗ್ಬೋದು ಮ್ಯಾಕ್ಸಿಮಮ್ ಆಗಿ ಕೊಟ್ಟಿದ್ದು ಪುಳಿಯೋಗರೆ. 2 ಇನ್ಕ್ಲೂಡಿಂಗ್ ವೈಟ್ ರೈಸ್ ಕೂಡ 2 ಟೇಬಲ್ ಸ್ಪೂನ್ ಆಗ್ಬೋದು, ಅಷ್ಟೇ ಇದ್ದಿದ್ದು ಕ್ವಾಂಟಿಟಿ. ಸೊ ನನಗೆ ಆದರೂ ಹೊಟ್ಟೆ ತುಂಬೋಯ್ತು, ಬಿಕಾಸ್ ನಾನು ನೀರು ಕುಡಿದ್ಬಿಟ್ಟಿದ್ದೆ. ಊಟ ಮಾಡೋಕ್ಕಿಂತ ಮುಂಚೆ ಇದು ರೈಲ್ವೆ ಸ್ಟೇಷನಲ್ಲಿ ನೀರು ಕುಡಿದ್ಬಿಟ್ಟಿದ್ದೆ, ಚೆನ್ನಾಗಿ ಸುಸ್ತಾಗ್ತಿತ್ತು ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದು ಬಾಳೆಹಣ್ಣು ತಿನ್ಬಿಟ್ಟಿದ್ದೆ. ಇದರಲ್ಲಿ ಎತ್ಕೊಂಡಿದ್ದಲ್ಲ, ಅದರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಾಳೆಹಣ್ಣು ಎತ್ಕೊಂಡಿದ್ದಲ್ಲ. ಸೊ ದೇವಸ್ಥಾನದ ಹತ್ರ ಬಾಳೆಹಣ್ಣು ಎತ್ಕೊಂಡಲ್ಲ, ಅದೆಲ್ಲ ತಿಂದ್ಬಿಟ್ಟೆ ರೈಲಲ್ಲಿ ಕೂತ್ಕೊಂಡು. ಸೊ ಹಾಗೆ ಹೊಟ್ಟೆ ತುಂಬಿತ್ತು. ಇನ್ನೂ ಹೊಟ್ಟೆ ತುಂಬಿದಂಗೆ ಇದೆ. ಆ್ಯಕ್ಚುಲಿ ಒಂದು ರೈಸ್ ಬಾತ್ ಬ್ಯಾಗಲ್ಲೇ ಇದೆ. ಇನ್ನೊಬ್ಬ ಯಾರೋ ಚೈನೀಸ್ ಅಂತ ಯಾವುದೋ ಒಂದು ಎಲೆಕ್ಟ್ರಾನಿಕ್ಸ್ ಕಡೆ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ನಲ್ಲ, ಆ ವ್ಯಕ್ತಿ ಒಂದು ಬಾತ್ ಕೊಡ. ಆ್ಯಕ್ಚುಲಿ ಅವನು ಇವತ್ತು ಮಾತಾಡ್ಸೋರೇ ಗೊತ್ತಿರಲಿಲ್ಲ, ಯಾಕಂದರೆ ಅವ್ನು ಬರೋಕ್ಕಿಂತ ಮುಂಚೆ ಹೆವಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೆದಿತ್ತು. ಹೀಗಾಗಿ ಅವನನ್ನು ಮಾತಾಡ್ಸೋರೇ ಗೊತ್ತಿರಲಿಲ್ಲ, ಸುಮ್ಮನೆ ನಿಂತಿದ್ದ. ಹೀಗಿದ್ರು ಕೂಡ ನಾನು ಎಲ್ಲಿ ಕೇಳಲಿಲ್ಲ, ಒಂದೇ ಒಂದು ಇಸ್ಕೊಂಡು ಸುಮ್ಮನೆ ಸೀದಾ ಬಂದೆ. ಆ ಒಂದೇ ಇನ್ನೂ ಬ್ಯಾಗಲ್ಲಿದೆ, ಓಪನ್ ಮಾಡಿ ನೋಡ್ತೀನಿ. ಅಳಿಸ್ಕೊಂಡಿಲ್ಲ ಅಥವಾ ಕೆಟ್ಟೋಗಿಲ್ಲ ಅಂದರೆ ಚೆನ್ನಾಗಿದ್ದರೆ ತಿಂತೀನಿ. ನನಗೇನೋ ತಿನ್ನೋಕ್ಕೆ ಡೌಟು, ಯಾಕೆ ಅಂದರೆ ಏನಾದ್ರು ಹಾಕಿರ್ತಾರೆ ಊಟದಲ್ಲಿ. ಬಟ್ ಅವತ್ತು ತಿನ್ನಲೇಬೇಕಲ್ವಾ, ಅದೇನು ಹೊಸದೇನಲ್ಲ, ತಿಂತೀನಿ. ನೋಡೋದ ಅಳಿಸ್ಕೊಂಡಿಲ್ಲ, ಸ್ಮೆಲ್ ಬಂದಿಲ್ಲ ಅಂದರೆ ತಿಂತೀನಿ, ಸ್ಮೆಲ್ ಬಂದಿಲ್ಲ ತಿನ್ನೋಕ್ಕಾಗಲ್ಲ. ಬಹುಶಃ ಇವಾಗಲೇ ಊಟ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋದ ಸ್ವಲ್ಪ ಬರೋದು ಬಂದಿದ್ದೀನಿ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಬಂದಿದ್ದು ನಾನು. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡ್ಕೊಂಡು ಹೋಗ್ತೀನಿ.
ಅನ್ನ ಸಾಂಬಾರು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳೋದ. ಇವರು ಸುಮ್ಮನೆ ಮುಂದೆ ಇಸ್ಕೊಂಡು ಆ ನಾಟಕ ಹೊಡಿತಾ ನಿಂತ್ಕೊಂಡು ಈಸ್ಕೊಂಡು, ಆ್ಯಕ್ಚುಲಿ ಹೋಮ್ಲೆಸ್ಗಳೆಲ್ಲ ಇವರು ನಡ್ಕೊಂಡು ಹೋಗ್ತಿದ್ದಾರೆ ರೋಡಲ್ಲಿ, ಸುಮ್ಮನೆ ಬಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇದು ಸ್ಟೋರಿ ಏನಂದರೆ, ನಾನು ಕೂರೋ ಜಾಗದಲ್ಲಿ ಕೂತ್ಕೊಂಡಿರೋದು ಇವರು. ಇವರು ನಾನು ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ತಿಂತಿರೋದು ಏನಕ್ಕೆ ಅಂದರೆ, ಆ್ಯಕ್ಚುಲಿ ಏನಂದರೆ ಇನ್ನೋವಾ ಗಾಡಿಯಲ್ಲಿ ಯಾರೋ ಒಬ್ಬರು ಕೊಟ್ಬಿಟ್ಟೋದ್ರು, ಕಡಿಮೆ ಇತ್ತು ಕ್ವಾಂಟಿಟಿ, ಇದು ಮಾಡಿಬಿಟ್ಟೋದ್ರು, ಏನು ಹೇಳೋದು, ಕೊಟ್ಬಿಟ್ಟೋದ್ರು. ಸುಮಾರು ಒಂದು 10 ಇದೆ ಅಷ್ಟೇ, ನಮಗೆ ಕೊಟ್ಬಿಟ್ಟೋದ್ರು. ನನಗೆ ಇಷ್ಟ ಆಯಿತು. ಸೊ ಅದನ್ನು ನೀವು ತಿಂತಿರೋದೇನೆಂದರೆ, ಅದೇ ಮಾಮೂಲಿ ನಾನು ಇಂಡಿಯನ್ ಆಟೋಮೊಬೈಲ್ಗಳು ತಾವು ಸದ್ಯಕ್ಕೆ ಓಡಿಸೋದಿಲ್ಲ ಅಂತ ಹೇಳಿದ್ನಲ್ಲ, ಸೊ ನಿನಗೆ ಸಿಗಬೇಕಾಗಿರೋದೆಲ್ಲ ಬೇರೆಯವ್ರಿಗೆ ಸಿಗುತ್ತೆ, ಬೇರೆಯವ್ರಿಗೆ ಹೋಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟೇ. ಅವರೆಲ್ಲ ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಹೀರೋ ಕಂಪ್ನಿದು ಬೇಡ, ಅಥವಾ ಹೀರೋ ಅಲ್ಲ, ಟಿ ವಿ ಎಸ್ ಆ್ಯಕ್ಚುಲಿ ಫಸ್ಟ್ ಐತಿ ನಾನು ಟಿ ವಿ ಎಸ್ ನಾಲ್ಕು ಗಾಡಿ ಬೇಡ ಅಂತ ಹೇಳಿದೆ. ಸೊ ನಿನಗೆ ಕೊಡೋದಿಲ್ಲ, ನಿಮ್ಮ ಬದಲು ಬೇರೆಯವ್ರು ಕೊಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸೊ ಬೇರೆಯವ್ರು ಕೊಟ್ಟರೆ ಅವ್ರು ಹೆಂಗೆ ತೊಗೊಂಡು ಯೂಸ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ. ಊಟ ಹಿಡ್ಕೊಂಡು ಹೋಗ್ತಿರೋರು ರಾಜೇಶ್ ರಣಟ್ ಬಾಲಂಗುಚಿಗಳವರು, ಫಾರ್ವರ್ಡ್ ಬೈ ರಾಜೇಶ್. ಅವ್ರು ಏನಕ್ಕೆ ಅದು ಇವು ಹೋಗ್ತಿರೋದು ಅಂದರೆ, ನಾನು ಹೇಳಿಲ್ವಾ, ನಾರಾಯಣ ಶಾಸ್ತ್ರಿ ರಸ್ತೆ ಮತ್ತು ಅರಸ್ ರೋಡಲ್ಲಿ ಇಬ್ಬರು ರಾಜೇಶ್ ಸ್ಟೇಟಲ್ ಟೀಮ್ ಅವರು ರಾಜನ ಆದೇಶ ಪಾಲಿಸಲಿಲ್ಲ. ರಾಜೇಶ್ ಸ್ಟೇಟಲ್ ಟೀಮ್ ಪಾಲಿಸಿದ್ರೆ ಸಿಗ್ತಾಯಿತ್ತು. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಹೊಟ್ಟೆ ತರಿಸ್ಕೊಡೋದು ಇಟ್ಕೊಂಡು ಹೊಟ್ಟೆ ಹಿಡ್ಕೊಂಡೇ ಬರ್ತಾಯಿದ್ದ. ಇನ್ನೊಂದು ಹುಡುಗ ದೀಪು ಫ್ರೆಂಡ್ ಇದ್ದಾನೊಬ್ಬ ಇಲ್ಲಿ ಡೆಲ್ಲಿಯನ್ನು, ಅವನು ಬಂದ ಆ್ಯಕ್ಚುಲಿ ಆ ಕಡೆಯಿಂದ ಈ ಕಡೆ ಬಂದ. ಸೊ ಅವನು ಮಾತಾಡ್ಸ್ಬಿಟ್ಟು ಆ ಕಡೆಗೆ ಹೋಗೋಣ ಬನ್ನಿ ಊಟ ಬರ್ಬೋದು ಅಂದ್ಕೊಂಡು ಹೋದ. ಸೊ ನಾನೇನು ಅವ್ನ ಜೊತೆ ಹೋಗಿದ್ದೀನಿ, ನನಗೂ ಊಟ ಸಿಕ್ಕಿರ್ತಿತ್ತು, ಅವ್ನಿಗೆ ಊಟ ಸಿಕ್ತು. ನಾವು ಅವ್ನ ಜೊತೆ ಹೋಗಲಿಲ್ಲ, ಅವ್ನ ಪಾಡ್ಗೆ ಅವ್ನು ಮುಂದಕ್ಕೆ ಹೋದ, ನನ್ನ ಪಾಡಲ್ಲಿ ನಿಂತ್ಕೊಂಡಿದ್ದೆ. ಸೊ ಈಗ ನನಗೆ ಊಟ ಸಿಕ್ಕಲಿಲ್ಲ. ಆ್ಯಟಿಟ್ಯೂಡ್ ಇದು. ಝೀಬ್ರಾ ಕ್ರಾಸಲ್ಲಿ ಇವ್ರು ಬಂದು ನಿಂತಿದ್ದಾರೆ. ಆ್ಯಕ್ಚುಲಿ ಮುಂದೆ ನಿಂತಿರೋದು ರಾಜಶೇಖರನ ಅಂಗಡಿಯಲ್ಲಿ ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಮೆಡಿಸಿನ್, ಅದು ಬಾಲಂಗುಚಿ ಹುಡುಗ, ಅವ್ರ ಬಾಲಂಗುಚಿ. ಹಿಂದೆ ನಿಂತಿರೋದು ಫ್ಯಾಷನ್ ಪ್ರಕಾಶ್ ಬಾಲಂಗುಚಿ. ಇದು ಮಾಮೂಲಿ ವಿಕಿಡ್ ರೈಡರ್ ಬಗ್ಗೆ ಕೇಳೋಂಗೆ ಇಲ್ಲ. ಟಿ ವಿ ಎಸ್, ಹೋಂಡಾ ಆ್ಯಕ್ಟಿವಾ ಕುಮುದ, ಜುಪಿಟರ್ ಗುರುಗಳು, ನಿಯಾಸ್, ಅದು ಹೊಂಡೈ ನಿಯಾಸ್ ಟೀಮ್ ವನಿಲಾಗೆ ಬರೋದು. ಸೊ ಇಲ್ಲಿ ಯಾವ್ಯಾವ ಗಾಡಿಗಳೆಲ್ಲ ಮುಂದೆ ನಿಂತಿದ್ದೋ, ಯಾವ್ಯಾವ ಗಾಡಿಗಳೆಲ್ಲ ಝೀಬ್ರಾ ಕ್ರಾಸ್ ಮುಂದೆ ಹೋಗಿದ್ದೋ, ಅದೆಲ್ಲ ಟೀಮ್ ವನಿಲಾ ಅಥವಾ ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ಗಳೇ ಸೇರಿದ್ದು. ಇಲ್ಲೂ ಅಷ್ಟೇ ಆಟೋ ಬಗ್ಗೆ ಏನು ವಿವರಿಸೋ ಅವಶ್ಯಕತೆ ಇಲ್ಲ. ಆಟೋದವರು ನಂಜನಗೂಡಲ್ಲಿ ಇದ್ನಲ್ಲ, ಅವಾಗಿಂದ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ರಿವರ್ ಸೈಡ್ ಕೂಡ ಸೇಮ್ ಅದೇ, ನಂಜನಗೂಡು ಕಪಿಲ ನದಿ ರಿವರ್, ಅಲ್ಲಿ ಜುಪಿಟರು, ಹೋಂಡಾ ಆ್ಯಕ್ಟಿವಾ ಇದ್ರಗಳ ಬಗ್ಗೆನೂ ಹೋಂಡಾ ಶೈನ್ ಇದ್ರಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈಗ ಯಾವ ಮುಂದೆ ಬಲ್ಲಿ ನಂಬರ್ 1 ತೋರಿಸ್ಕೊಂಡು ಸಾಯ್ತು ಬಂದು. ಅಂಗಡಿ ಅನ್ನೋದು ಸೈಕಲ್ಲು ಇಲ್ಲಿಂತವಲ್ಲ ಬಡಿತಾವು. ಇವು ರೋಡಲ್ಲಿ ಮಳ್ಸಂದಿ ಹಾಕೊಂಡು ನಿಂತಿದ್ದು. ಮೊಳ್ಸಂದಿ ಹಾಕೊಂಡು ನಿಂತಿದ್ದು ಬಡಿತಾವು. ಅವ್ರು ಮೊಳ್ಸಂದಿ ತಗಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಈಚೆಗೆ ಆ ಕಡೆ ರೈಟ್ ಸೈಡ್ಗೆ ಹೋಗಿದ್ದಿದ್ರೆ, ಆ ಗಾಡಿ ಸೈಕಲಲ್ಲಿ ಹೋದ್ಮೇಲೆ ರಾಂಗ್ ವೇ ಅವ್ನು ನೋಡ್ಕೊಂಡು ಹೋಗ್ತಾ ಇದ್ದ ಬಡಿ ಮಗ. ಅದೇನು ಬರುವಂತ ತೋರಿಸ್ತಾ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ನಡೀತಾ ಇದೆ, ಅದಕ್ಕೆ ತೋರಿಸ್ತಾ ಇದೆ. ಕಡ್ಡಾಯ ಕೊಟ್ಟವ್ರೆ. ಆರ್ಗನೈಸ್ ಇವರು ಬೇಕಂತ ರೋಡ್ ಬ್ಲಾಕ್. ನೈನ್ P1746 ಗಾಡಿ ಇದು.
ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ ರೈಲ್ವೆ ಸ್ಟೇಷನ್ ಹತ್ರ ಹೋಗು ಊಟ ಕೊಡ್ತಾರೆ ಅಂತ ಅದು ತುಂಬ ದಿನಗಳಿಂದ ಹೇಳ್ತಾನೆ ಇದ್ದಾರೆ. ಸ್ಪೆಷಲಿ ಸುತ್ತ ಬಳ್ಳಾಳಿ ಕಡೆಯವರು ಆ ಬಡ್ಡೆ ಇರ್ತವೆ ಏನಾರು ನಂಬ್ಕೊಂಡು ಹೋಗ್ಬಿಟ್ರೆ ಅದೇ ಪ್ರೋ ಭಿಕ್ಷುಕನ್ ಮಾಡ್ಬಿಡ್ತಾರೆ. ಈಗ ಆಲ್ರೆಡಿ ಭಿಕ್ಷುಕನ್ ಥರ ಪ್ರೊಜೆಕ್ಟ್ ಮಾಡ್ತಾರೆ. ಆ ಬಡ್ಡೆ ನಂಬ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಬಿಟ್ರೆ ಪ್ರೊಫೆಷನಲ್ ಭಿಕ್ಷುಕ ಅಂತ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಬಡ್ಡೆ ಅಥವಾ ತಂಬಿಗಳು, ಅವರು ತಂಬಿಗಳಿರಬೇಕು. ತಂಬಿಗಳು ಮುಸ್ಲಿಂ ತಂಡ ಟ್ರಾಫಿಕ್ ಪೊಲೀಸ್ ಡಬ್ಬ ಹತ್ರ ನಿಂತ್ಕೊಂಡಿರೋದು. ಕಲರ್ ಮ್ಯಾಚ್ ಮಾಡಬೇಕು, ಅವ್ರ ಯೂನಿಫಾರ್ಮ್ ಅದೇ ಇರೋದಲ್ವಾ, ಇವರು ವೈಟ್ ಯೂಸ್ ಮಾಡ್ತಾರೆ. ಟ್ರಾಫಿಕ್ ಪೊಲೀಸ್ ಅಂತ ಅವ್ರುಗಳು ಆರ್ಗನೈಸ್ಡ್. ಅದೇನೋ ರಾಯಲ್ ಎನ್ಫೀಲ್ಡ್ ಅಂತ ಬರ್ಕೊಂಡು ಒಂದು ಟಿ ಶರ್ಟ್ ಮೇಲಪ್ಪ. ಯಾವ ಎಣ್ಣೆ ಒಂದು ಓಡಾಡ್ತಾವೆ. AJ1387 ಗಾಡಿ, ಅದು K05. ಆ್ಯಕ್ಚುಲಿ ಮತ್ತೆ ಅಲ್ಲಿಗೆ ಬಾ ಅಂತ ಆ್ಯಕ್ಟಿವ್ ಬಾ ಅಂತಂದರೆ ಮೊಬೈಲ್ ಚಾರ್ಜ್ ಮಾಡ್ಕೋ, ರೈಲ್ವೆ ಸ್ಟೇಷನ್ಗೆ ಹೋಗಿ ಊಟ ಗೀಟ ಬರ್ತಿದೆ ತಿನ್ಕೊ ಬಾ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಬಡ್ಡೆ ಅಂತ ಬೆಳ್ಳು ಅಂತ ಹೋದ್ರೆ ಅಲ್ಲೇ ಸಿವಿಲ್ ಪರ್ಯಂತ ಹಂಗೆ ರೋಡಲ್ಲಿ ನಿಂತ್ಕೊಂಡು ಅನ್ನ ಉಂಟಾರದ ಶುತ ಕೂಡ ಸಿಕ್ಕಿಲ್ಲ. ಆ್ಯಕ್ಚುಲಿ ವಿಡಿಯೋ ಕಾಲ್ ಮಾಡೋಕ್ಕೋಗಿಲ್ಲ, ಬಡ್ಡ ಬಂದವಾಗ ಬಡತ್ತೆ ಅನ್ಕೊಂಡತ್ತಾಗ. ಅಯ್ಯೋ, ಅವ್ರ ಅಂಗಡಿ ಮುಂದೆ ಗಾಡಿ ಹಿಂದಿಗೆ ತೆಗಿತಾ ಇಲ್ಲೋ. ನಾವು ನೋಡಿದೆ ಕವರ್ ವೀಡಿಯೋ ಕಾಲ್ ಮಾಡೋದವ ಅಂದ್ಕೊಳ್ತಾ ಇದ್ದೆ. ಅವಳು ಅದೃಷ್ಟ ಎಷ್ಟು ಚೆನ್ನಾಗೈತೆ ಅಂದರೆ ಮೊಬೈಲ್ ಆನ್ ಆಗ್ತಿರ್ಲಿಲ್ಲ, ಅದು ಅಂದರೆ ಅಪ್ಲಿಕೇಶನ್ ಆನ್ ಆಗ್ತಿರಲಿಲ್ಲ. ಯಾವಾಗ ಮುದೇವೆ ಅಂದ್ಕೊಂಡು ನೆನ್ಪಾಡ್ದೆ ಬಂದೆ ಹತ್ತಾಗ. ಅಲ್ಲೇ ಒದಾಡ್ತಾ ಇಲ್ಲು, ಇಲ್ಲಕ್ಕೂ ಹೋಯ್ತಿಲ್ಲ ಮುಂದಕ್ಕೂ ಬಂದಿಲ್ಲ, ಅಲ್ಲೇ ಏನಿಗೆ ಒದಾಡ್ತಾ ಇಲ್ಲು. ನನ್ನ ಕಡೆ ತಿರುಗು ಕೂಡ ನೋಡಲ್ಲು. ನಾನು ಅಲ್ಲೇ ಕೆಡಿಸ್ಕೊಳ್ಳೆ ಅವಾಗ ಮದುವೆ ನನಗೆ ಬರ್ತಾ ಇದೆ ಸುಮ್ಮನೆ. ಇನ್ನೊಂದು ವಿಶೇಷತೆ ಏನಂದರೆ ಅವಳು ಸಾಬ್ರ ಥರ ತಲೆಗೆಲ್ಲ ಇದು ಹಾಕ್ಕೊಂಡಿಲ್ಲು, ವೇಲ್ ಸುತ್ಕೊಂಡಿಲ್ಲು. ಮುಸ್ಲಿಮ್ ಸುತ್ಕೋತಾರಲ್ಲ ಆ ಥರ ವೇಲ್ ಸುತ್ಕೊಂಡಿಲ್ಲ ಅವಳು. ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಯಾವುದೂ ವೀಡಿಯೋ ಕವರ್ ಮಾಡೋದು ಬೇಡ ಅಂದ್ಕೊಳ್ತೀನಿ. ಅದೇನು ಮಾಡ್ದೆ, ಹೆವಿ ಅವಶ್ಯಕತೆ ಇರೋ ವ್ಯಕ್ತಿ. ಮೈಸೂರು ರಿಫ್ರೆಶ್ಮೆಂಟು ನಾನು ಸುಮಾರು ಸರಿ ಕವರ್ ಮಾಡಿದ್ದೀನಿ. ಈವ್ನಿಂಗ್ ಟೈಮ್ ಕವರ್ ಮಾಡಿದ್ದೀನಿ, ನೈಟ್ ಟೈಮ್ ಕವರ್ ಮಾಡಿದ್ದೀನಿ. ನಾನು ಆವಾಗಲೂ ಹೇಳಿದ್ದೀನಿ ನಾನು ಬಂದಾಗಲೇ ಬರೋದು ಅಂತ. ಬಂದಾಗಲೇ ಬರೋದು ನಾನು ಈವ್ನಿಂಗ್ ಆಗಿ ಯಾವಾಗ ಇರ್ತೀನಿ ಅವಾಗ ಬರ್ತಾನೆ, ನೈಟ್ ಇದ್ದರೆ ನೈಟ್ ಬರ್ತಾನೆ. ಇವನಂತ ತೀಟೆ ನನ್ನ ಮಗನ ಹಾಕಿದೆ, ಒಂದು ಎಕ್ಸಾಂಪಲ್ ಸಾಕು. ಹುಚ್ಚ ಹೋಯ್ತಾ ನಿಂತಿರೋದು, ಅದು ಹೇಳಿ ನಿಂತವನೆ. ನಾನು ಅಲ್ಲೇ ಆ್ಯಕ್ಚುಲಿ ಊಟ ಮಾಡುತ್ತಾ ಇದ್ದೆ, ಕೂತಿದ್ದೀನಿ. ಇವಾಗ ಹುಚ್ಚ ಹೋಯ್ತಾ ನಿಂತಿರೋದು ಮುಂದೆ. ಜಾಗ ಇಲ್ಲ ಅವನಿಗೆ, ಇಲ್ಲೇ ಆಗಬೇಕು. ಈಗ ಪ್ರೀವಿಯಸ್ ಶಾರ್ಟಲ್ಲೂ ಅದನ್ನು ಹೇಳಿದ್ದು, ನಾನು ಬಂದಾಗಲೇ ಬರೋದೇ ಬಡ್ಡಿ ಮಗ ಅಂತ. ಯಾಕೆ ಅನ್ನೋದನ್ನು ಎಲ್ಲ ಹೇಳಿದ್ದೀನಿ. ರಿಫ್ರೆಶ್ಮೆಂಟ್ ಮೈಸೂರು ರಿಫ್ರೆಶ್ಮೆಂಟ್, ಅದು ಮಹಿಷನ ಊರು ರಿಫ್ರೆಶ್ಮೆಂಟ್ ಮತ್ತೆ ಬರೋದು. ಅಂದರೆ ರೋಕ್ ಕಿಂಗ್ ಆಫ್ ಕ್ವೀನ್ ಪೊಸಿಷನ್ನ ಮತ್ತೆ ತೊಗೊಬರ್ತಾರೆ. ಅದಕ್ಕೋಸ್ಕರ ಅಲ್ಲಿ ರಾಯಲ್ ಎನ್ಫೀಲ್ಡು ತೋರಿಸಿದ್ದು. ಸುರೇಶ ಮತ್ತು ರಾಜಶೇಖರ ಅವರೆಲ್ಲ ಅದೇ ಓಡಿಸ್ತಾ ಇರೋದು. ಆದರೆ ಮೈಸೂರಲ್ಲಿ ಮಹಿಷಾಸುರನ್ನ ಮತ್ತೆ ತಗೊಬರ್ತೀವಿ ಅಂತ, ಕಳ್ಳರನ್ನ ಮತ್ತೆ ತತ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಜೊತೆಗೆ ಯೂರಿನ್ ಅಂದರೆ ಮತ್ತೆ ನಾನೇ ಅವ್ರನ್ನ ಹುಡಿಕೊಂಡು ಹೋಗ್ಬೇಕು, ಆ ಥರ ಮಾಡ್ತೀನಿ ಅಂತ. ಅಂದರೆ ಹಳೆಬ್ರ ಮೇಲೆ ಎತ್ಕಡ್ತೀನಿ, ಎತ್ತಂದಿಡ್ತೀನಿ.
ಮತ್ತು ನೀನಾಗಿಂದಾನೆ ಹುಡಿಕೊಂಡು ಹೋಗ್ಬೇಕು ಆ ಥರ ಮಾಡ್ತೀನಿ ಅಂತ ಏನೇನೋ ಉದ್ದಕ್ಕಿದ್ದು ಇರುತ್ತೆ ಆ್ಯಟಿಟ್ಯೂಡ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಇಲ್ಲಿ ಊಟ ಮಾಡ್ತಾ ಕೂತಿದ್ದೆ, ಬಂದರೆ ಹುಚ್ಚ ಹೋಯ್ದ ಅಷ್ಟೇ. ಪ್ರತಿಭಾ ಪ್ರದರ್ಶನಕಾರ ಎಚ್ಚೆತ್ಕೊಬಿಡ ಹಿಂದೂ ಬೇಕು ಕೆತ್ಕೊಂಡಿದ್ದಾವ ಚಡ್ಡಿದ ಎತ್ತಿದ ಪಂಚದ ಈ ಕ್ಯಾಬ್ರೆ ಇರೋ ತಕ್ಷಣ ಕೆಳಗೆ ಕೇಳ್ಕೊಬಿಟ್ಟ ಸ್ವಲ್ಪ ಏನೇನೆಲ್ಲ ಆಟ ಆಡ್ತಾರೆ ಇಲ್ಲ. ಫೇಸ್ಬುಕ್ಕರು ಸರಿಯಾಗಿ ಇಟ್ಬಿಟ್ರು ಗುರು ಗುಂಡವ. ಸೋಷಿಯಲ್ ಮೀಡಿಯಾದವರು ಫೇಸ್ಬುಕ್ ಅವರೆಲ್ಲ ಸೇರ್ಕೊಂಡ್ರು ವಾಚುತ್ತೆ. ಅದೇ ತಿರ್ಪಿಸೋದ್ರ ಅಂತ ಒಳ್ಳೆ ಒಂದು ಐಶ್ವರ್ಯ ರೈಕಾಬಿಡ ನಾನು ಅದನ್ನೆಲ್ಲ ಆ್ಯಕ್ಚುಲಿ ತೋರಿಸ್ತಾರೆ. ಹಾಲಿನ ಅರ್ಧ ಲೀಟ್ರ್ ಹಾಲು ತೊಗೊಳ್ತಾವೆ, ಅದು ಟೀ ಕುಡಿಯೋಕ್ಕೆ ಕಾಸಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೆ. ನಾನು ಮುಂಚೆ ಎಷ್ಟೊತ್ತಾದರೂ ಹಿಂಗೆ ಮಾಡ್ತಾಯಿದ್ದೆ. ಅರ್ಧ ಲೀಟ್ರ್ ಹಾಲು ತಗೋ ಕಾಯಿಸು, ಬೆಳಿಗ್ಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿತಾ ಇದ್ದೆ. ಬ್ರೇಕ್ಫಾಸ್ಟ್ ಮುಂಚೆ 250 ml, ಬ್ರೇಕ್ಫಾಸ್ಟ್ ಆದಮೇಲೆ 250 ml ಕುಡಿತಾ ಇದ್ದೆ. ಈಗ ಬೇರೆ ಟೀ ಕುಡಿಯೋಕ್ಕೆ ಹೋಗ್ತಿರ್ತಾರಲ್ಲ.